Hello everybody. So this is the fourth session of sexual reproduction in flowering plants. In the last session, we have studied that the male gametes that are produced by angiosperms are non-motile. So they have to be carried, athwa there has to be some mechanism that involves the transfer of gametes. Female gametes ಅನ್ನು ರೀಚ್ ಆಗಲಿಕ್ಕೆ ಮೇಲ್ gametes ಯಾವುದಾದ್ರೂ ಒಂದು ಮೆಕ್ಯಾನಿಸಮ್ನ ತೋರಿಸಬೇಕು ಅಂತ ನಾವು ಹೇಳಿದ್ದೇವೆ ಅಲ್ವಾ, ಸಿನ್ಸ್ ದ gametes are non-motile. Okay, the mechanism that is involved in transfer of gametes in angiosperm is pollination ಅಂತ ಕಲ್ತಿದ್ದೇವೆ ನಾವು. We have studied what is pollination. We have studied the different kinds of pollination, autogamy, geitonogamy, xenogamy anta ಮೂರು kinds of pollination based on the source of pollen grain ಕಲ್ತಿದ್ದೇವೆ. After that, we have studied about the different agents that are involved in pollination, the biotic and the abiotic agents. The abiotic agents involve wind and water, whereas the biotic agents are many like bees, butterflies, beetles, wasps, lizards, birds, moths, ants, bats, etc. anta kaltideve. We have also studied about the different characteristic features that the plants or flowers show alva according to their mode of pollination. And the wind pollination ತೋರಿಸುವಂಥ ಫ್ಲವರ್ಸಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹೇಗಿರುತ್ತೆ, ವಾಟರ್ ಪಾಲಿನೇಷನ್ ಹೇಗೆ ಆಗುವಂಥ ಫ್ಲವರ್ಸಿನ ಪೋಲನ್ ಗ್ರೇನ್ಸ್ ಹೇಗಿರುತ್ತೆ, ಆಫ್ಟರ್ ದ್ಯಾಟ್ ಬಯೋಟಿಕ್ ಫ್ಯಾಕ್ಟರ್ಸ್ ಇಂದ ಪಾಲಿನೇಷನ್ ಆಗುವಂಥ ಫ್ಲವರ್ಸ್ ಯಾವ ತರಹದ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ಬೇಕು ಅನ್ನೋದನ್ನು ವಿ ಹ್ಯಾವ್ ಸ್ಟಡೀಡ್ ಇಟ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಸೊ ಟುಡೇ ವಿ ವಿಲ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಕಂಟ್ರೋಲ್ಡ್ ಪಾಲಿನೇಷನ್. ಸೊ ನಿನ್ನೆಯ ಪಾಲಿನೇಷನ್ ಕ್ಲಾಸಲ್ಲಿ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಹೇಗೆ ಆಗುತ್ತೆ, ಯಾವ ಏಜೆಂಟ್ಸನ್ನು ಯೂಸ್ ಆಗುತ್ತೆ ಅಂತ ನೋಡಿದ್ದೇವೆ ಅಲ್ವಾ, ನಾವು ಹೆಲ್ಪ್ ಮಾಡುತ್ತೆ ಅಂತ ನೋಡಿದ್ದೇವೆ. ಇವತ್ತು ವಿ ವಿಲ್ ಸ್ಟಡಿ ಅಬೌಟ್ ಕಂಟ್ರೋಲ್ಡ್ ಪಾಲಿನೇಷನ್ ಆರ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಾನು ಅದನ್ನು ಕರೀತಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್ ವಿತ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. Or it is also called as controlled breeding. Controlled breeding or artificial hybridization. So we have to know that this is the major approach in plant breeding technique. Okay, this is the major approach in plant breeding ಅಥವಾ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಈ ಟೆಕ್ನಿಕ್ನ ತುಂಬ ಫಾಲೋ ಮಾಡ್ತಾರೆ. ಹಿಯರ್ ಓನ್ಲಿ ದ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಆರ್ ಯೂಸ್ಡ್ ಅಂಡ್ ದೆನ್ the stigma is prevented from getting contaminated with unwanted pollen grains. Hope you are following. Okay, ಮಾಡೋದೇನಿಲ್ಲಿ ಇಲ್ಲಿ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಅನ್ನ ಮಾತ್ರ ಪಾಲಿನೇಷನ್ ಅಲ್ಲಿ ಉಪಯೋಗಿಸ್ತಾರೆ, ಮತ್ತೆ ಸ್ಟಿಗ್ಮಾನ ಬೇರೆ ಅನ್ವಾಂಟೆಡ್ ಪೋಲನ್ ಗ್ರೇನ್ಸ್ ಇಂದ ಕಂಟಾಮಿನೇಟ್ ಆಗೋದನ್ನ ಪ್ರಿವೆಂಟ್ ಮಾಡ್ತಾರೆ. ಹೇಗೆ? ದಿಸ್ ಪ್ರೊಸೀಜರ್ ಇನ್ವಾಲ್ವ್ಸ್ two important steps. ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಇಲ್ಲಿ ಇನ್ವಾಲ್ವ್ ಆಗತ್ತೆ. ಒನ್ ಇಸ್ ಕಾಲ್ಡ್ emasculation. Emasculation and second step is called as bagging. One is emasculation and the second step is called as bagging. So simple ಆಗಿ ಈ ಪ್ರಾಸೆಸ್ನ ಹೇಗೆ ಅಂತ ಹೇಳ್ತೇನೆ. ಇಲ್ಲಿ ಎರಡು ಸುಪೀರಿಯರ್ ಕ್ಯಾರೆಕ್ಟರ್ಸ್ ಇರುವಂತಹ ಗಿಡಗಳನ್ನು ತಗೊಳ್ತಾರೆ. ಓಕೆ ಓಕೆ, ದಿಸ್ ಇಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ತುಂಬ ಸಿಂಪಲ್ ಆಗಿ ಹೇಳ್ತಾನೆ, ಜಸ್ಟ್ ಇದೊಂದು ಫ್ಲವರ್ ಅಂತ ಒಂದು ಹೀಗೆ ಅಂದ್ಕೊಳ್ಳೋಣ. ದಿಸ್ ಇಸ್ ಅನದರ್.
ಓಕೆ, ಇಲ್ಲಿ ನಾನು ಯು ಕ್ಯಾನ್ ಸಿ ದಿಸ್ ಐ ಹ್ಯಾವ್ ರಿಟನ್ ಸ್ಟೇಮೆನ್ ಆಲ್ಸೋ ಆಸ್ ವೆಲ್ as ಸ್ಟಿಗ್ಮಾ ಆಲ್ಸೋ. ಎರಡು ಬರ್ದಿರೋದ್ರಿಂದ ಇದು ಬೈಸೆಕ್ಷುವಲ್ ಫ್ಲವರ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಎಸ್. ಫಾರ್ ದ ಪ್ರಾಸೆಸ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಎರಡು ಪ್ಲಾಂಟ್ಸ್ ಅನ್ನ ತಗೊಳ್ತಾರೆ. ಒಂದನ್ನ ಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೊಂದನ್ನ ಫಿಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಒಂದು ಮೇಲ್ ಪ್ಲಾಂಟ್, ಇನ್ನೊಂದು ಫಿಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಬೋತ್ ಆರ್ ವಿತ್ ಸುಪೀರಿಯರ್ ಕ್ಯಾರೆಕ್ಟರ್ಸ್, ತುಂಬಾ ಒಳ್ಳೆ ಅತ್ಯದ್ಭುತ ಕ್ಯಾರೆಕ್ಟರ್ಸ್ ಇರುವಂತ ಎರಡು ಗಿಡಗಳನ್ನ ಒಂದನ್ನ ಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಇನ್ನೊಂದನ್ನ ಫಿಮೇಲ್ ಅಂತ ಅನ್ಕೊಳ್ತಾರೆ. ಈಗ ದಿಸ್ ಇಸ್ ಅ ಬೈಸೆಕ್ಷುವಲ್ ಫ್ಲವರ್ ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ಓಕೆ, ದಿಸ್ ಇಸ್ ಅ ಬೈಸೆಕ್ಷುವಲ್ ಫ್ಲವರ್. ಈ ಬೈಸೆಕ್ಷುವಲ್ ಫ್ಲವರ್ ವೆನ್ ಇಟ್ ಈಸ್ ಇನ್ ಬಡ್ ಕಂಡೀಷನ್, ಇನ್ನು ಓಪನ್ನೇ ಆಗಿಲ್ಲ. ಓಕೆ, ವೆನ್ ಇಟ್ ಈಸ್ ಇನ್ ಬಡ್ ಕಂಡೀಷನ್, ಅಲ್ಲಿ ಯು ಹ್ಯಾವ್ ಟು ರಿಮೂವ್ ದಿಸ್ anthers. Okay, there is removal of anthers from bisexual flowers before it shows dehiscence. Okay, ಅದು ಮೆಚೂರ್ ಆಗಿ ಪೋಲನ್ ಗ್ರೈನ್ಸ್ ಅನ್ನ ರಿಲೀಸ್ ಮಾಡುವ ಮೊದಲೇ, ಓಕೆ, ಆಂಥರ್ಸ್ ಅನ್ನ ರಿಲೀಸ್ ಮಾಡುವ ಮೊದಲೇ, ಇಲ್ಲಿ ನೀವೇನ್ ಮಾಡಿ ಪೋಲನ್ ಗ್ರೈನ್ಸ್ ಅನ್ನ ರಿಲೀಸ್ ಮಾಡುವ ಮೊದಲೇ ಆಂಥರ್ಸ್ ಅನ್ನ ರಿಮೂವ್ ಮಾಡಬೇಕು. ಓಕೆ, ಈ ಅಂದ್ರೆ ತೆಗೆಯೋದು, ಮೆಸ್ಕ್ಯುಲೈನ್ ಅಂದ್ರೆ ಗೊತ್ತು ನಮ್ಗೆ ಅಲ್ವಾ, ಮೇಲ್ ಅಂತ. ಸೊ ಆಂಥರ್ಸ್ ಅನ್ನ ಇಲ್ಲಿ ರಿಮೂವ್ ಮಾಡ್ತಾ ಇದ್ದೇವೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ಇಮ್ಯಾಸ್ಕ್ಯುಲೇಷನ್. ಓಕೆ, ಸೊ ಯಾಕೆ ಹೀಗೆ ಮಾಡಿದ್ವಿ? ಯಾಕೆ ಅಂದ್ರೆ ಇಲ್ಲಿ ಆಂಥರ್ಸ್ ಡೆಹಿಸೈಸ್ ಆಗಿ ಬರುವಂತ ಪೋಲನ್ ಗ್ರೇನ್ಸ್ ಈ ಸ್ಟಿಗ್ಮಾದ ಮೇಲೆ ಬಿದ್ದು ಸೆಲ್ಫ್ ಪಾಲಿನೇಷನ್ ಆಗಬಾರದು ಅಂತ. ಓಕೆ, ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಆಗಬಾರ್ದು ಅಂತ ನಾವೇನ್ ಮಾಡಿದ್ದೇವೆ, ಆಂಥರ್ಸ್ ನ ಫ್ಲವರ್ ಇನ್ನೂ ಬಡ್ ಕಂಡೀಷನ್ ಅಲ್ಲಿ ಇರಬೇಕಾದ್ರೇನೆ ಅದರಿಂದ ರಿಮೂವ್ ಮಾಡಿದ್ದೇವೆ. ಐ ರಿಪೀಟ್, ಇಮ್ಯಾಸ್ಕ್ಯುಲೇಷನ್, ದ ಫಸ್ಟ್ ಸ್ಟೆಪ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಅಲ್ಲಿ ನಾವು ದ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ಅ ಬೈಸೆಕ್ಷುವಲ್ ಫ್ಲವರ್ when the flower is in bud condition and the anthers has not yet shown dehiscence. anthers dehiscence ನ ತೋರಿಸಬಾರ್ದು, ಅದಕ್ಕಿಂತ ಮೊದಲೇ ಫ್ಲವರ್ ಬಡ್ ಕಂಡೀಷನ್ ಅಲ್ಲಿ ಇರಬೇಕಾದ್ರೇನೆ ಆಂಥರ್ಸ್ ನ ರಿಮೂವ್ ಮಾಡುವ ಪ್ರೊಸೀಜರ್ ನ ಇಮ್ಯಾಸ್ಕ್ಯುಲೇಷನ್ ಅಂತ ಕರೀತಾರೆ. ಇದನ್ನ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರೆ, ಯು ಡೂ ಇಟ್ ವಿತ್ ದ ಹೆಲ್ಪ್ ಆಫ್ ಫೋರ್ಸೆಪ್ಸ್. ನಾವು ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲಿ ಯೂಸ್ ಮಾಡ್ತೇವಲ್ವಾ, ಸೊ ಆ ಫೋರ್ಸೆಪ್ಸ್ ನ ಯೂಸ್ ಮಾಡಿ ಆಂಥರ್ಸ್ ಆರ್ ರಿಮೂವ್ಡ್ ಬಿಫೋರ್ ಡೆಹಿಸೆನ್ಸ್. ಓಕೆ, ಇದು ರಿಮೂವ್ ಮಾಡಿದ್ಮೇಲೆ ಹಾಗೆ ಫ್ಲವರ್ ಅನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆ ಅಂದ್ರೆ ಬೇರೆ ಯಾವ್ದಾದ್ರು ಬೇಡದೇ ಇರುವಂತ ಪೋಲನ್ ಗ್ರೇನ್ ಇಲ್ಲಿ ಬಂದು ಸ್ಟಿಗ್ಮಾದ ಮೇಲೆ ಬೀಳ್ಬಹುದಲ್ವಾ, ಸ್ಟಿಗ್ಮಾ ಕಂಟ್ಯಾಮಿನೇಟ್ ಆಗಬಹುದಲ್ವಾ. ಸೊ ವಾಟ್ ವಿ ಡೂ ಇಸ್ ನೆಕ್ಸ್ಟ್ ಸ್ಟೆಪ್, ದಟ್ ಇಸ್ ಬ್ಯಾಗಿಂಗ್ ಅಂತ ಕರಿತೇವೆ. Okay, the next step is called as bagging. So what you do is you cover the flower, okay, you cover the flower or the stigma with the help of a bag. Okay, you cover the flower with the help of a bag in order to prevent the stigma from getting contaminated with unwanted pollen grains. ಬೇರೆ ಯಾವುದು ಪೋಲನ್ ಗ್ರೇನ್ಸ್ ನಮಗೆ ಡಿಸೈರ್ ಇಷ್ಟಪಡದೇ ಇರುವಂತಹ, ಓಕೆ, ಬೇಡದೇ ಇರುವಂತಹ ಯಾವ ಪೋಲನ್ ಗ್ರೇನ್ಸ್ ಕೂಡ ಈ ಸ್ಟಿಗ್ಮಾದ ಮೇಲೆ ಬಂದು ಬೀಳ್ಬಾರ್ದು. ಅದಕ್ಕೆ ಏನ್ ಮಾಡಿದ್ವಿ ನಾವು, ಈ ಫ್ಲವರ್ ಅನ್ನ ವಿ ಆರ್ ಕವರಿಂಗ್ ಇಟ್ ವಿತ್ ದ ಹೆಲ್ಪ್ ಆಫ್ ದ ಬ್ಯಾಗ್. ಈ ಸ್ಟೆಪ್ ಅನ್ನ ಏನಂತ ಕರಿತೇವೆ, ಬ್ಯಾಗಿಂಗ್ ಅಂತ ಕರೀತಾರೆ. ಸೊ ಇದು ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಮುಂದೆ ಏನಾಗತ್ತೆ, ನಾವು ಯಾವಾಗ ಈ ಇನ್ನೊಂದು ಗಿಡವನ್ನ ತಗೊಂಡಿದ್ದೀರಲ್ವಾ, ಕನ್ಸಿಡರ್ ಮಾಡಿದಿರಲ್ವಾ ಮೇಲ್ ಅಂತ ನೀವು, ಸೊ ಆ ಮೇಲ್ ಪ್ಲಾಂಟ್ ಇಂದ ಯು ವಿಲ್ ರಿಮೂವ್ ದ ಆಂಥರ್ಸ್, ಐ ಮೀನ್ ಪೋಲನ್ ಗ್ರೇನ್ಸ್. ಯಾವಾಗ ಆಂಥರ್ಸ್ ಡೆಹಿಸೆನ್ಸ್ ಆದಾಗ, ಓಕೆ, ಆಂಥರ್ಸ್ ಡೆಹಿಸೆನ್ಸ್ ಆಗಿ ಪೋಲನ್ ಗ್ರೇನ್ಸ್ ರಿಲೀಸ್ ಆಗತ್ತಲ್ಲ, ಆ ಪೋಲನ್ ಗ್ರೇನ್ಸ್ ನ ನೀವೇನ್ ಮಾಡ್ತೀರಾ, ಯು ವಿಲ್ ಕಲೆಕ್ಟ್ ದೆಮ್. ಯು ವಿಲ್ ಕಲೆಕ್ಟ್ ದ ಪೋಲನ್ ಗ್ರೇನ್ಸ್ ಫ್ರಮ್ ಹಿಯರ್. Okay, you will collect the pollen grains from here. Now you will remove the bag. Bag na remove ಮಾಡ್ತೀರಾ. ಆಮೇಲೆ ಏನ್ ಮಾಡಿದ್ರಿ, ಇದು ಹೋಗಿದೆ ಈಗ. ಓಕೆ, ಆಮೇಲೆ ಏನ್ ಮಾಡಿದ್ವಿ ನಾವೀಗ, ಯಾವಾಗ ಈ ಸ್ಟಿಗ್ಮಾ ರಿಸೆಪ್ಟಿವ್ ಸ್ಟೇಜಿಗೆ ಬರಬೇಕು, ದ ಸ್ಟಿಗ್ಮಾ ಹ್ಯಾಸ್ ಟು ಬಿ ರಿಸೆಪ್ಟಿವ್. ಯಾವಾಗ ಸ್ಟಿಗ್ಮಾ ರಿಸೆಪ್ಟಿವ್ ಇರುತ್ತೋ, ಈ ಕಲೆಕ್ಟ್ ಮಾಡಿರುವಂತ ಪೋಲನ್ ಗ್ರೇನ್ಸ್ ನ ನಾವು ಇದರ ಮೇಲೆ ಏನ್ ಮಾಡ್ತೇವೆ, ಡಸ್ಟ್ ಮಾಡಿದ್ದೇವೆ.
ಓಕೆ, ಪೋಲನ್ ಗ್ರೇನ್ಸ್ನ ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೇನ್ಸ್ನ ನಾವು ಇಲ್ಲಿ ಮೇಲ್ ಪ್ಲಾಂಟಿಂದ ಕಲೆಕ್ಟ್ ಮಾಡಿದ್ದೇವಲ್ಲ, ಆ ಪೋಲನ್ ಗ್ರೇನ್ಸ್ನ ನಾವು ಸ್ಟಿಗ್ಮಾದ ಮೇಲೆ ಡಸ್ಟ್ ಮಾಡಿದ್ದೇವೆ. ಡಿಸೈರ್ಡ್ ಪೋಲನ್ ಗ್ರೇನ್ಸ್ನ ಸ್ಟಿಗ್ಮಾದ ಮೇಲೆ ಡಸ್ಟ್ ಮಾಡಿದ್ದೇವೆ. ಓಕೆನಾ? ಮತ್ತೆ ಫರ್ದರ್ ಇನ್ನೂ ಕೂಡ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಸ್ಟಿಗ್ಮಾ ಗೆಟಿಂಗ್ ಕಂಟ್ಯಾಮಿನೇಟೆಡ್. ಹಾಗಾಗಿ ಮತ್ತೆ ಏನ್ ಮಾಡೋಣ ನಾವು ಇದನ್ನ ಸ್ಟಿಗ್ಮಾನ ಲೆಟ್ ಅಸ್ ಕವರ್ ಇಟ್ ವಿತ್ ಬ್ಯಾಗ್. ದಿಸ್ ಇಸ್ ಕಾಲ್ಡ್ ಆಸ್ ರೀಬ್ಯಾಗಿಂಗ್ ಅಂತ ಕರೀತಾರೆ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ರೀಬ್ಯಾಗಿಂಗ್. ಮತ್ತೆ ಬ್ಯಾಗ್ ಅನ್ನ ಹಾಕ್ತಾ ಇದ್ದೀರಾ ನೀವು ಫ್ಲವರ್ನ ಸುತ್ತ. ಸೊ ದಿಸ್ ಇಸ್ ರೀಬ್ಯಾಗಿಂಗ್. ಈಗ ಯು ವಿಲ್ ಅಲೌ ಓಕೆ, ಫರ್ದರ್ ಏನಾಗಬೇಕು, ಪಾಲಿನೇಷನ್ ಆಯಿತು. ಈಗ ಪೋಲನ್ ಗ್ರೇನ್ಸ್ನ ನೀವು ಕೊಟ್ಟಿದ್ದೀರಾ ಸ್ಟಿಗ್ಮಾಗೆ. ನೆಕ್ಸ್ಟ್ ಪಾಲಿನೇಷನ್ ಆದಮೇಲೆ ಪೋಸ್ಟ್ ಪಾಲಿನೇಷನ್ ಇವೆಂಟ್ಸ್ ಎಲ್ಲ ಇದೆಯಲ್ಲ, ಸೊ ಫರ್ಟಿಲೈಸೇಷನ್ ಆಗಬೇಕು, ಆಮೇಲೆ ಫ್ರೂಟ್ ಡೆವಲಪ್ಮೆಂಟ್ ಆಗಬೇಕಲ್ವಾ, ಸೀಡ್ಸ್ ಡೆವಲಪ್ ಆಗಬೇಕಲ್ವಾ, ಅದಕ್ಕೆ ನೀವು ಯು ವಿಲ್ ಅಲೌ ಇಟ್ ಟು ಡೆವಲಪ್. ಓಕೆ, ದಿಸ್ ಇಸ್ ಕಾಲ್ಡ್ artificial hybridization or controlled pollination. So artificial hybridization or controlled pollination ಅಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ, ಡಿಸೈರ್ಡ್ ಪೋಲನ್ ಗ್ರೇನ್ಸ್ ನ ಮಾತ್ರ ಯೂಸ್ ಮಾಡ್ತಿದ್ದೀರಾ, ಮತ್ತೆ ಸ್ಟಿಗ್ಮಾನ ಕಂಟ್ಯಾಮಿನೇಟ್ ಆಗದೆ ಇರೋ ತರ ನೋಡ್ಕೊಳ್ತಾ ಇದ್ದೀರಾ. ಹೇಗೆ? 2 ಸ್ಟೆಪ್ಸ್ ಇಂದ. ದ ಫಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ಇಮ್ಯಾಸ್ಕ್ಯುಲೇಷನ್ ಅಂಡ್ ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ಬ್ಯಾಗಿಂಗ್ ಅಂತ ಕರೀತೀರಾ. Okay, you will take 2 plants, a male plant and a female plant consider ಮಾಡ್ತೀರಾ. ಆ female plant ಅಲ್ಲಿ if it bears flowers that are bisexual flowers ಆಗಿದ್ರೆ ಫ್ಲವರ್ ಬಡ್ ಕಂಡೀಷನ್ ಅಲ್ಲಿ ಇರಬೇಕಾದ್ರೇನೆ ಆಂಥರ್ಸ್ ನ ಅದು ಡೆಹಿಸೆನ್ಸ್ ಆಗುವ ಮೊದಲೇ ರಿಮೂವ್ ಮಾಡ್ತೀರಾ ವಿತ್ ದ ಹೆಲ್ಪ್ ಆಫ್ ಫೋರ್ಸೆಪ್ಸ್. ಅಂಡ್ ದೆನ್ ಸ್ಟಿಗ್ಮಾಗೆ ಬೇರೆ ಯಾವ ಪೋಲನ್ ಗ್ರೇನ್ಸ್ ಬೀಳಬಾರ್ದು ಅಂತ ಅದನ್ನ ಬ್ಯಾಗ್ ಹಾಕಿ ಕವರ್ ಮಾಡ್ತೀರಾ. ಈ ಸ್ಟೆಪ್ ಅನ್ನ ಬ್ಯಾಗಿಂಗ್ ಅಂತ ಕರೀತಾರೆ. ಓಕೆ, ಯಾವಾಗ ನಮ್ಮ ಮೇಲ್ ಪ್ಲಾಂಟಿನ ಆಂಥರ್ಸ್ ಡೆಹಿಸೆನ್ಸ್ ನ ತೋರಿಸಿ ಪೋಲನ್ ಗ್ರೇನ್ಸ್ ನ ರಿಲೀಸ್ ಮಾಡತ್ತೋ, ಆ ಪೋಲನ್ ಗ್ರೇನ್ಸ್ ನ ಕಲೆಕ್ಟ್ ಮಾಡಿ ನಾವು ಈ ಸ್ಟಿಗ್ಮಾ ಯಾವಾಗ ರಿಸೆಪ್ಟಿವಿಟಿ ಓಕೆ ರಿಸೀವ್ ಮಾಡ್ಲಿಕ್ಕೆ ರೆಡಿ ಇರತ್ತೋ ಆ ಸ್ಟೇಜ್ ಅಲ್ಲಿ ಪೋಲನ್ ಗ್ರೇನ್ಸ್ ನ ಅದರ ಮೇಲೆ ಡಸ್ಟ್ ಮಾಡ್ತೇವೆ. ಮತ್ತೆ ಬೇರೆ ಯಾವ ಪೋಲನ್ ಗ್ರೇನ್ಸ್ ಬರ್ದೇ ಇರೋ ತರ ನೋಡ್ಕೊಳ್ಳಕ್ಕೆ ವಾಪಸ್ ಬ್ಯಾಗ್ ಅನ್ನ ಹಾಕ್ತೇವೆ, ವಿಚ್ ಇಸ್ ಕಾಲ್ಡ್ ರೀಬ್ಯಾಗಿಂಗ್ ಅಂತ ಕರೀತಾರೆ. ಓಕೆ, ಆಮೇಲೆ ಫರ್ದರ್ ಫ್ರೂಟ್ ಡೆವಲಪ್ಮೆಂಟ್ಗೆ ನಾವು ಇದನ್ನ ಹಾಗೆ ಅಲೌ ಮಾಡ್ತೇವೆ. ಓಕೆನಾ? ಸೊ ದಿಸ್ ಇಸ್ ಇನ್ ಕೇಸ್ ಆಫ್ ಅ ಬೈಸೆಕ್ಷುವಲ್ ಫ್ಲವರ್. ನೀವು ಸೆಲೆಕ್ಟ್ ಮಾಡಿರುವಂತಹ ಫೀಮೇಲ್ ಪ್ಲಾಂಟ್ ಇದೆಯಲ್ಲ, ಇಫ್ ಎಟ್ ಆಲ್ ಇಟ್ ಪ್ರೊಡ್ಯೂಸಸ್ ಫ್ಲವರ್ ದಟ್ is unisexual. ಓಕೆ, ನೀವು ಸೆಲೆಕ್ಟ್ ಮಾಡಿರುವಂತ ಫೀಮೇಲ್ ಪ್ಲಾಂಟ್ ನ ಫ್ಲವರ್ ಏನಾದ್ರೂ ಯೂನಿಸೆಕ್ಷುವಲ್ ಆಗಿದ್ರೆ ಯು ವಿಲ್ ನಾಟ್ ಪರ್ಫಾರ್ಮ್ ದಿಸ್. ಓಕೆ, ಆವಾಗ ಈ ಮ್ಯಾಸ್ಕ್ಯುಲೇಷನ್ ಅನ್ನುವ ಸ್ಟೆಪ್ಪಿನ ಅವಶ್ಯಕತೆನೇ ಇರೋದಿಲ್ಲ. ಬಿಕಾಸ್ ಅಲ್ಲಿ ಇರೋದೇ ಸ್ಟಿಗ್ಮಾ ಮಾತ್ರ, ರಿಮೂವ್ ಮಾಡ್ಲಿಕ್ಕೆ ಆಂಥರ್ಸ್ ಇರೋದಿಲ್ಲ. ದೇ ಆರ್ ಯೂನಿಸೆಕ್ಷುವಲ್ ಅಲ್ವಾ. ಸೊ ಇದು 1 ಮಾರ್ಕಿಗೆ ಕೇಳ್ತಾರೆ, ಯಾವ ಟೈಪ್ ಆಫ್ ಫ್ಲವರ್ಸ್ಗೆ ಈ ಮ್ಯಾಸ್ಕ್ಯುಲೇಷನ್ ಬೇಡ ಅಂತ. ಓಕೆ, ಸೊ ಇಫ್ ದ ಫ್ಲವರ್ಸ್ ಆರ್ ಯೂನಿಸೆಕ್ಷುವಲ್, ಸರಿನಾ? ಪಿಸ್ಟಿಲೇಟ್ ಫ್ಲವರ್ಸ್ ಆಗಿದ್ರೆ ಅಲ್ಲಿ ಏನ್ ಬೇಡ, ಇಮ್ಯಾಸ್ಕ್ಯುಲೇಷನ್ ಅನ್ನುವ ಸ್ಟೆಪ್ಪೇ ಬೇಡ. ನೀವು ಜಸ್ಟ್ ಇದನ್ನ ಆದ್ರೆ ಕವರ್ ಮಾಡ್ತೀರಾ, ಯಾಕೆಂದ್ರೆ ನಮಗೆ ಕಂಟಾಮಿನೇಟ್ ಆಗಬಾರ್ದಲ್ವಾ, ಬೇರೆ ಅನ್ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಇದ್ರ ಮೇಲೆ ಬೀಳಬಾರ್ದು. ಹಾಗಾಗಿ ಕಂಟಾಮಿನೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿ ಜಸ್ಟ್ ಕವರ್ ದ ಫೀಮೇಲ್ ಫ್ಲವರ್ ಇನ್ ಬಡ್ ಕಂಡೀಷನ್. ಅದು ಬಡ್ ಕಂಡೀಷನ್ ಅಲ್ಲಿ ಇರುವಾಗಲೇ ನಾವು ಅದಕ್ಕೆ ಬ್ಯಾಗ್ ಅನ್ನ ಹಾಕ್ತೇವೆ. ಆಫ್ಟರ್ ದಟ್ ನೀವು ಬೇರೆ ಯಾವುದೋ ಮೇಲ್ ಪ್ಲಾಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀರಲ್ಲ, ಅದರ ಪೋಲನ್ ಗ್ರೇನ್ಸ್ ನ ಅದು ಡೆಹಿಸೆನ್ಸ್ ಆಂಥರ್ ಡೆಹಿಸೆನ್ಸ್ ಆಗಿ ಪೋಲನ್ ಗ್ರೇನ್ಸ್ ರಿಲೀಸ್ ಆಗ್ತಿದ್ದ ಹಾಗೇನೆ ರಿಸೀವ್ ಮಾಡಿ ಬ್ಯಾಗ್ ಅನ್ನ ತೆಗೆದು ವಾಪಸ್ ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೇನ್ಸ್ ಅನ್ನ ಡಸ್ಟ್ ಮಾಡಿ ರೀಬ್ಯಾಗಿಂಗ್ ಮಾಡ್ತೀರಾ. ಸೊ ಇಲ್ಲಿ ಇಫ್ ದ ಫ್ಲವರ್ ಇಸ್ ಯೂನಿಸೆಕ್ಷುವಲ್ ದೇರ್ ಇಸ್ ನೋ ನೀಡ್ ಆಫ್ ಇಮ್ಯಾಸ್ಕ್ಯುಲೇಷನ್. ಫರ್ದರ್ ಎಲ್ಲ ಸ್ಟೆಪ್ಸ್ ಏನಾಗಿರತ್ತೆ, ಸೇಮ್ ಆಗಿರತ್ತೆ. ಓಕೆ, that is about this concept, artificial hybridization. You will study this in detail in the coming chapters. Matte ottira ನೀವು. Okay, that is about artificial hybridization. Okay, so pollination ಅಂದ್ರೆ ಏನು ಅಂತ ಕಲ್ತ್ವಿ, controlled pollination ಅಥವಾ controlled breeding ಅಂದ್ರೆ ಏನು ಅಂತಾನು ನಾವು ಕಲ್ತ್ವಿ ಅಲ್ವಾ. Yes, controlled pollination ಅಥವಾ artificial hybridization. After this, now we will move on with the next concept that is called as contrivances to ensure cross pollination. Okay,
contrivances to ensure cross pollination ಅಥವಾ ಇದನ್ನ ಔಟ್ ಬ್ರೀಡಿಂಗ್ devices or outbreeding devices. See, students, this is a very, very important concept. Okay, so ಇದನ್ನ every year 2 marksಗೆ ಅಥವಾ 3 marksಗೆ ಕೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಆನ್ಯುವಲ್ ಎಕ್ಸಾಮ್ ಪೇಪರ್ಸಲ್ಲೂ. ಸೊ ಇದನ್ನು ಸ್ವಲ್ಪ ಧ್ಯಾನವಾಗಿ ಓದ್ಕೊಳ್ಳಿ. ಓಕೆ, ಸೊ ಕಾಂಟ್ರಿವೆನ್ಸಸ್ ಟು ಎನ್ಶ್ಯೂರ್ ಕ್ರಾಸ್ ಪಾಲಿನೇಷನ್ ಅಥವಾ ಔಟ್ ಬ್ರೀಡಿಂಗ್ ಡಿವೈಸಸ್. ಈ ಕಾನ್ಸೆಪ್ಟ್ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಮೆಜಾರಿಟಿ ಆಫ್ ದ ಪ್ಲಾಂಟ್ಸ್ ಅಲ್ಲಿ ದ ಫ್ಲವರ್ಸ್ ಆರ್ ಹರ್ಮಾಫ್ರಾಡೈಟ್ಸ್ ಅಂತ ಕರಿತೇವೆ. ಓಕೆ, ಮೆಜಾರಿಟಿ ಎಂಜಿಯೋಸ್ಪರ್ಮ್ಸ್ ಅಲ್ಲಿ the plant produces flowers that are hermaphrodites. Hermaphrodites are nothing but bisexual flowers ಅಂತ ಹೇಳ್ತೇವೆ ಅಲ್ವಾ. bisexual flowers ಅಥವಾ hermaphrodite flowers ಅನ್ನೇ ಮೆಜಾರಿಟಿ ಎಂಜಿಯೋಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಏನಾಗತ್ತೆ ಗೊತ್ತಾ? there is every chances of pollen grains of the same flower coming in contact with the stigma. ಗೊತ್ತಾಗ್ತಿದೆ ಅಲ್ವಾ? ಇದು ಒಂದು ಫ್ಲವರ್ ಆದರೆ, ಸೊ ಇಲ್ಲಿ ಇಫ್ ದಿಸ್ ಇಸ್ ಸ್ಟಿಗ್ಮಾ, ಇಲ್ಲೇ ಆಂಥರ್ ಇರತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಯಾವಾಗಲೂ ಯಾಕೆ ಹಾಗೆ ಬರೀಬೇಕು, ಹೀಗೆ ಬರೆಯೋಣ. ಈಗ ಇಲ್ಲಿ ಆಂಥರ್ ಹೀಗೆ ಇರತ್ತೆ ಅಂತ ಅನ್ಕೊಳ್ಳೋಣ. ಸ್ಟಿಗ್ಮಾ ಹೀಗೆ ಇದ್ರೆ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ ಇಲ್ಲಿ, ಹೌದು ತಾನೆ? ಈ ಪೋಲನ್ ಗ್ರೇನ್ಸ್ ಇಲ್ಲೇ ಸ್ಟಿಗ್ಮಾದ ಮೇಲೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾವುದರಲ್ಲಿ? ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ, ಸರಿನಾ? ಆದರೆ ಹೀಗಾದ್ರೆ ಏನಂತ ಕರಿತೇವೆ ನಾವು ಇದನ್ನ? ಸೆಲ್ಫ್ ಪಾಲಿನೇಷನ್ ಅಥವಾ ಆಟೋಗ್ಯಾಮಿ ಅಂತ ಇದನ್ನೇ ನಾವು ಕರೆಯೋದು. ಆಂಥರ್ಸ್ ಆಫ್ ದ ಫ್ಲವರ್ ಆರ್ ಪೋಲನ್ ಗ್ರೇನ್ಸ್ ಆಫ್ ದ ಫ್ಲವರ್ ಅಲ್ವಾ ಇಲ್ಲಿ ಆರ್ ಟ್ರಾನ್ಸ್ಫರ್ಡ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಆಟೋಗ್ಯಾಮಿ ಆರ್ ಸೆಲ್ಫ್ ಪಾಲಿನೇಷನ್ ಆಗತ್ತೆ, ಆಯ್ತಾ, ಸಾಮಾನ್ಯವಾಗಿ. ಬಟ್ ಕಂಟಿನ್ಯೂಸ್ ಆಗಿ ಹೀಗೆ ಸೆಲ್ಫ್ ಪಾಲಿನೇಷನ್ ಆಗಬಾರದು. ಓಕೆ, ಯಾಕೆ ಅಂತ ಕೇಳಿದ್ರೆ continuous self-pollination will lead to inbreeding depression ಅಂತ ಕರಿತೇವೆ. ಓಕೆ, ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಹೋದ್ರೆ ಏನಾಗುತ್ತೆ? ಇಟ್ ವಿಲ್ ಲೀಡ್ ಟು inbreeding depression. inbreeding depression ಅಂತ ಕರಿತೇವೆ. ಸಿಂಪಲ್ ಆಗಿ ಹೇಳ್ತೇನೆ, ಒನ್ಸ್ ಅಗೇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್ ಕೂಡ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಬರುತ್ತೆ. ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ರಿಡಕ್ಷನ್ ಇನ್ ಪ್ರೊಡಕ್ಟಿವಿಟಿ ಅಂಡ್ ಫರ್ಟಿಲಿಟಿ ಅಂತ ಹೇಳಬಹುದು. ಓಕೆ, ರಿಡಕ್ಷನ್ ಇನ್ ಪ್ರೊಡಕ್ಟಿವಿಟಿ, ಫರ್ಟಿಲಿಟಿ ಎರಡು ಏನಾಗ್ತಾ ಬರುತ್ತೆ? ನಿಧಾನಕ್ಕೆ ರೆಡ್ಯೂಸ್ ಆಗ್ತಾ, ಫರ್ಟಿಲಿಟಿನೂ ಕಮ್ಮಿ ಆಯಿತು, ಈಲ್ಡ್ ಪ್ರೊಡಕ್ಟಿವಿಟಿ ಕೂಡ ಗಿಡದಲ್ಲಿ ಏನಾಗ್ತಾ ಬರುತ್ತೆ? ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಗಿಡಗಳಿಗೆ ಸೆಲ್ಫ್ ಪಾಲಿನೇಷನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮತ್ತೆ ಯಾವಾಗಲೂ ಕೂಡ ನೇಚರಲ್ಲಿ ವೇರಿಯೇಷನ್ಸ್ ಇದ್ರೆ ಮಾತ್ರ ಸರ್ವೈವಲ್ ಚಾನ್ಸಸ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ವೇರಿಯೇಷನ್ಸ್ ಇದ್ರೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ. ವೇರಿಯೇಷನ್ಸ್ ಬರಬೇಕು ಅಂತ ಹೇಳಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಎರಡು ಬೇರೆ ಬೇರೆ ಇಂಡಿವಿಜುವಲ್ಸ್ ಇಂದ ಬಂದ್ರೇನೆ ಆಗೋದು ವೇರಿಯೇಷನ್ಸ್ ಅಲ್ವಾ. ಇದೇ ಸೇಮ್ ಗಿಡದ ಗ್ಯಾಮೆಟ್ಸ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಪೇರೆಂಟ್ ಇರ್ತಾರಲ್ವಾ, ದೇರ್ ವಿಲ್ ಬಿ ನೋ ವೇರಿಯೇಷನ್ಸ್ ಹಿಯರ್. ಹಾಗಾಗಿ ಏನು ಮಾಡ್ಕೊಳ್ಳತ್ತೆ ಪ್ಲಾಂಟ್ಸ್? ದೇ ಹ್ಯಾವ್ ಡೆವಲಪ್ಡ್ ವೇರಿಯಸ್ ಡಿವೈಸಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ and promote cross pollination. ಇದನ್ನ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಥವಾ ಕಾಂಟ್ರಿವೆನ್ಸಸ್ ಟು ಎನ್ಶ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಕರಿತೇವೆ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತಲ್ವಾ? ಮೆಜಾರಿಟಿ ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಬೈಸೆಕ್ಷುವಲ್ ಫ್ಲವರ್ಸೇ ಇರುತ್ತೆ. ಬೈಸೆಕ್ಷುವಲ್ ಅಂದ್ರೆ ಆಂಥರ್ ಮತ್ತೆ ಸ್ಟಿಗ್ಮಾ ಹತ್ರ ಅಲ್ವಾ, ಆಂಥರ್ ಮತ್ತೆ ಕಾರ್ಪಲ್ಸ್ ಹತ್ರನೇ ಇರೋದ್ರಿಂದ ಚಾನ್ಸಸ್ ಆಫ್ ಗೆಟಿಂಗ್ ಸೆಲ್ಫ್ ಪಾಲಿನೇಷನ್ ಜಾಸ್ತಿ ಇರುತ್ತೆ. ಇದನ್ನ ಅವಾಯ್ಡ್ ಮಾಡಲಿಕ್ಕೆ, ಓವರ್ಕಮ್ ಮಾಡಲಿಕ್ಕೆ ಪ್ಲಾಂಟ್ಸ್ ಅಥವಾ ಫ್ಲವರ್ಸ್ ಹ್ಯಾವ್ ಡೆವಲಪ್ಡ್ ವೇರಿಯಸ್ ಡಿವೈಸಸ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಅಂಡ್ ಪ್ರಮೋಟ್ ಕ್ರಾಸ್ ಪಾಲಿನೇಷನ್. ಇದನ್ನ ಏನಂತ ಕರಿತೇವೆ?
outbreeding devices or contrivances to ensure cross pollination. ಯಾವ್ಯಾವ ಥರ ತೋರಿಸತ್ತೆ ಒಂದೊಂದನ್ನೇ ಕಲಿತಾ ಹೋಗೋಣ. ಸೊ ದ ಫಸ್ಟ್ outbreeding device is, okay, I'll write like this only, declining ಅಥವಾ unisexuality. ಓಕೆ, ಡಿಕ್ಲೈನಿ ಆರ್ ಯುನಿಸೆಕ್ಷುವಾಲಿಟಿ ಅಂತ ಕರೀತೇವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, plants produce flowers that are unisexual. Okay, plants produce flowers that are unisexuals. So male flower ಒಂದೇ ಗಿಡದಲ್ಲಿ, ಈಗ ಲೈಕ್ ಪ್ಲಾಂಟ್ಸ್ ಲೈಕ್ ಕುಕ್ಕುರ್ಬಿಟ ಆಗಿರಬಹುದು, ಕ್ಯಾಸ್ಟರ್ ಆಗಿರಬಹುದು, ಮೇಸ್ ಆಗಿರಬಹುದು. ಓಕೆ, ಕ್ಯಾಸ್ಟರ್, ಮೇಸ್, ಕುಕ್ಕುರ್ಬಿಟ ಇಲ್ಲೆಲ್ಲ ಕೂಡ ಏನಾಗ್ತಾ ಇದೆ, ಮೇಲ್ ಫ್ಲವರೇ ಬೇರೆ, ಫೀಮೇಲ್ ಫ್ಲವರೇ ಬೇರೆ ಆಗಿರುತ್ತೆ. ಹಾಗಾಗಿ ಸೆಲ್ಫ್ ಪಾಲಿನೇಷನ್ಗೆ ಚಾನ್ಸೇ ಇರೋದಿಲ್ಲ, ಹೌದು ತಾನೆ? ಆದರೆ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ಅದೆರಡು ಒಂದೇ ಗಿಡದಲ್ಲಿ ಡೆವಲಪ್ ಆಗ್ತಾ ಇರೋದ್ರಿಂದ ಆಟೋಗ್ಯಾಮಿ ಆಗದೇ ಇರ್ಬೋದು, ಬಟ್ ಗೀಟೆನೋಗ್ಯಾಮಿ ಆಗೇ ಆಗತ್ತೆ. ಓಕೆ, ಆಟೋಗ್ಯಾಮಿ ಆಗಲ್ಲ, ಬಟ್ ಗೀಟೆನೋಗ್ಯಾಮಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಸೊ ಫಸ್ಟ್ ಔಟ್ಬ್ರೀಡಿಂಗ್ ಡಿವೈಸಸ್ ಡಿಕ್ಲೈನಿ ಆರ್ ಯುನಿಸೆಕ್ಷುವಾಲಿಟಿ. ಹೀಗಂದ್ರೆ ಏನು? ಗಿಡಗಳು ಏನು ಪ್ರೊಡ್ಯೂಸ್ ಮಾಡ್ತಿಲ್ಲ, ಬೈಸೆಕ್ಷುವಲ್ ಫ್ಲವರ್ಸನ್ನೇ ಪ್ರೊಡ್ಯೂಸ್ ಮಾಡೋದಿಲ್ಲ. ಆಟೋಗ್ಯಾಮಿಯನ್ನು ಅವಾಯ್ಡ್ ಮಾಡಲಿಕ್ಕೆ ದೇ ಪ್ರೊಡ್ಯೂಸ್ ಯುನಿಸೆಕ್ಷುವಲ್ ಫ್ಲವರ್ಸ್, ಒಂದೇ ಮೇಲ್ ಫ್ಲವರ್ಸ್ ಅಥವಾ ಫೀಮೇಲ್ ಫ್ಲವರ್ಸನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಪ್ಲಾಂಟ್ಸ್ ಲೈಕ್ ಮೇಸ್, ಕ್ಯಾಸ್ಟರ್, ಕುಕ್ಕುರ್ಬಿಟ ಇಂಥದ್ರಲ್ಲೆಲ್ಲ ಏನಾಗ್ತಾ ಇದೆ, ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೊಡ್ಯೂಸ್ಡ್ ಆನ್ ದ ಸೇಮ್ ಪ್ಲಾಂಟ್, ಹೌದು ತಾನೆ? ಆವಾಗ ಆಟೋಗ್ಯಾಮಿ ಆಗೋದಿಲ್ಲ, ಬಟ್ ಗೀಟೆನೋಗ್ಯಾಮಿ, ಟ್ರಾನ್ಸ್ಫರ್ ಆಫ್ pollen grains from anther of one flower to stigma of another flower of the same plant, ಗೀಟೆನೋಗ್ಯಾಮಿ ಆಗತ್ತೆ. ಅದೇ ಡೇಟ್ ಪಾಮ್ಸ್ ಅಂತ ಗಿಡಗಳಲ್ಲಿ, ಡೇಟ್ ಅಥವಾ ಪಪಾಯ ಇಂಥ ಗಿಡಗಳಲ್ಲಿ ಏನಾಗತ್ತೆ ಅಂದರೆ, ಒಂದು ಪ್ಲಾಂಟ್ ಇಲ್ಲಿ ಡೈಷಿಯಸ್ ಅಥವಾ ಡಯೋಎಸ್ಸಿ ಕಂಡೀಷನ್ ಅಂತ ನಾವಿಲ್ಲಿ ಕರಿತೇವೆ ಇದನ್ನ. ಓಕೆ, ಡಯೋಎಸ್ಸಿ ಕಂಡೀಷನ್. ಓಕೆ, ಡಯೋಎಸ್ಸಿ ಕಂಡೀಷನ್ ಹೀಗಂತ ಹೇಳಿದ್ರೆ ಪ್ಲಾಂಟ್ಸೇ ಬೇರೆ, ಮೇಲ್ ಪ್ಲಾಂಟೇ ಬೇರೆ, ಇಲ್ಲಿ ಫೀಮೇಲ್ ಪ್ಲಾಂಟೇ ಬೇರೆ. ಮೇಲ್ ಪ್ಲಾಂಟ್ ಪ್ರೊಡ್ಯೂಸಸ್ ಓನ್ಲಿ ಮೇಲ್ ಫ್ಲವರ್ಸ್, ಫೀಮೇಲ್ ಪ್ಲಾಂಟ್ ಪ್ರೊಡ್ಯೂಸಸ್ ಓನ್ಲಿ ಫೀಮೇಲ್ ಫ್ಲವರ್ಸ್. ಸೊ ಗ್ಯಾಮೆಟ್ಸ್ ಎರಡು ಜೆನೆಟಿಕಲಿ ಡಿಫರೆಂಟ್ ಆಗಿರತ್ತೆ, ಆಯ್ತಾ? ಇಂತಹ ಗಿಡಗಳಲ್ಲಿ ಮಾತ್ರ ಆಟೋಗ್ಯಾಮಿನೂ ಆಗೋದಿಲ್ಲ, ಗೀಟೆನೋಗ್ಯಾಮಿನೂ ಆಗೋದಿಲ್ಲ, ಝೆನೋಗ್ಯಾಮಿ ಮಾತ್ರ ಆಗತ್ತೆ, ಓನ್ಲಿ ಝೆನೋಗ್ಯಾಮಿ. ಎಲ್ಲಿ? ಡೇಟ್ ಮತ್ತೆ ಪಪಾಯ ಪ್ಲಾಂಟ್ಸ್ ಅಲ್ಲಿ. ಓಕೆ, ಸೊ ಡಿಕ್ಲೈನಿ ಆರ್ ಯುನಿಸೆಕ್ಷುವಾಲಿಟಿ, the plants produces flowers of only one sex, either male ಅಥವಾ ಫೀಮೇಲ್. ಆ ಥರ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡೋದು. ಎರಡು ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಏನೋ ಬೇರೆ ಬೇರೆ, ಆದರೆ ಒಂದೇ ಗಿಡದಲ್ಲಿ ಏನಾದರೂ ಡೆವಲಪ್ ಆದರೆ ಆಟೋಗ್ಯಾಮಿಯನ್ನು ಪ್ರಿವೆಂಟ್ ಮಾಡ್ಬೋದು, ಬಟ್ ನಾಟ್ ಗೀಟೆನೋಗ್ಯಾಮಿ. ಆದರೆ ಡೇಟ್ ಮತ್ತು ಪಪಾಯದಂಥ ಗಿಡಗಳಲ್ಲಿ ಮೇಲ್ ಫ್ಲವರೇ ಬೇರೆ ಪ್ಲ್ಯಾಂಟಲ್ಲಿ, ಮೇಲ್ ಪ್ಲ್ಯಾಂಟಲ್ಲಿ, ಫೀಮೇಲ್ ಫ್ಲವರ್ಸು ಫೀಮೇಲ್ ಪ್ಲ್ಯಾಂಟಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲಿ ಮಾತ್ರ ಆಟೋಗ್ಯಾಮಿನೂ ಇಲ್ಲ, ಗೀಟೆನೋಗ್ಯಾಮಿನೂ ಇಲ್ಲ, ಝೆನೋಗ್ಯಾಮಿ ಮಾತ್ರ, ಕ್ರಾಸ್ ಪಾಲಿನೇಷನ್ ಮಾತ್ರ ಆಗಲಿಕ್ಕೆ ಸಾಧ್ಯ. ಓಕೆ, ಡಯೋಎಸ್ಸಿ ಅಂತ ಈ ಕಂಡೀಷನ್ನ ಕರೀತಾರೆ. ಎರಡು ಬೇರೆ ಬೇರೆ ಪ್ಲ್ಯಾಂಟ್ಸಲ್ಲಿ ಬೇರೆ ಫ್ಲವರ್ಸ್, ಮೇಲ್ ಫೀಮೇಲ್ ಫ್ಲವರ್ ಡೆವಲಪ್ ಆಗೋದನ್ನು. ಸೊ ಫಸ್ಟ್ ಔಟ್ಬ್ರೀಡಿಂಗ್ ಡಿವೈಸಸ್ ಡಿಕ್ಲೈನಿ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಡೈಕೋಗ್ಯಾಮಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಡೈಕೋಗ್ಯಾಮಿ. ಡೈ ಎರಡು, ಗ್ಯಾಮಿ ಗ್ಯಾಮೆಟ್ಸ್, ಗೊತ್ತಾಯ್ತು. ಓಕೆ, ಇಲ್ಲಿ ಏನಾಗತ್ತೆ ಗೊತ್ತಾ, ಒಂದು ಫ್ಲವರ್ ಬೈಸೆಕ್ಷುವಲೇ ಅದು. ಓಕೆ, ಫ್ಲವರ್ ಈಸ್ ಬೈಸೆಕ್ಷುವಲ್, ಆದರೆ ಮೇಲ್ ಗ್ಯಾಮೆಟ್ಸ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಎರಡು ಬೇರೆ ಬೇರೆ ಟೈಮಲ್ಲಿ ಮೆಚುರೇಷನನ್ನು ತೋರಿಸತ್ತೆ. ಓಕೆ, ಸೊ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆಯಲ್ಲ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಮೆಚುರೇಷನ್ ಟೈಮ್ ಏನಾಗುತ್ತೆ, ಬೇರೆ ಆಗಿರುತ್ತೆ ಅಟ್ ಡಿಫ್ರೆಂಟ್ ಟೈಮ್. ಓಕೆ, ದೇ ಮೆಚೂರ್ ಅಟ್ 2 different times. ಆಗ ಏನಾಗುತ್ತೆ,
ಆಂಥರ್ ಮೆಚೂರ್ ಆಗಿರೋ ಟೈಮಲ್ಲಿ ಸ್ಟಿಗ್ಮಾ ಇನ್ನೂ ರೆಡಿ ಆಗಿರಲ್ಲ ಪೋಲನ್ ಗ್ರೇನ್ಸನ್ನು ತಗೊಳಕ್ಕೆ. ಆಮೇಲೆ ಸ್ಟಿಗ್ಮಾ ರಿಸೆಪ್ಟಿವ್ ರೆಡಿ ಆಗಿದ್ರೆ ಏನಾಗಿರತ್ತೆ, ಆಂಥರ್ಸ್ ಇನ್ನು ಡೆಹಿಸೆನ್ಸ್ ಆಗಿ ಪೋಲನ್ ಗ್ರೇನ್ಸನ್ನ ರಿಲೀಸೇ ಮಾಡಿರೋದಿಲ್ಲ ಈ ಫ್ಲವರಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ಏನಾಗೇ ಆಗತ್ತೆ, ಕ್ರಾಸ್ ಪಾಲಿನೇಷನ್. ಐ ಹೋಪ್ ಯು ಗಾಟ್ ದಿಸ್. ಡೈಕೋಗ್ಯಾಮಿ. ಡೈ ಅಂದರೆ ಎರಡು, ಗ್ಯಾಮಿ ಗ್ಯಾಮೆಟ್ಸ್, ಎರಡು ಗ್ಯಾಮೆಟ್ಸ್ ರಿಲೀಸ್ ಆಗುವ ಟೈಮ್ ಅಥವಾ ಮೆಚುರೇಷನ್ ಆಗಿ ರೆಡಿ ಆಗೋ ಟೈಮ್ ಏನಾಗತ್ತೆ, ಡಿಫ್ರೆಂಟ್ ಆಗಿರತ್ತೆ. ಓಕೆ, ಆಂಥರ್ಸ್ ಡೆಹಿಸೆನ್ಸ್ ತೋರಿಸಿ ಪೋಲನ್ ಗ್ರೇನ್ಸ್ ರಿಲೀಸ್ ಆಗುವಾಗ ಸ್ಟಿಗ್ಮಾ ರಿಸೆಪ್ಟಿವ್ ಆಗಿ ಇರೋದಿಲ್ಲ. ಸ್ಟಿಗ್ಮಾ ರಿಸೆಪ್ಟಿವ್ ಆಗಿ ಇದ್ರೆ ಅವಾಗ ಏನಾಗುತ್ತೆ, ಆಂಥರ್ಸ್ ಇನ್ನು ಡೆಹಿಸೆನ್ಸ್ ಆಗಿ ಪೋಲನ್ ಗ್ರೇನ್ಸ್ನ ರಿಲೀಸ್ ಮಾಡಿರೋದಿಲ್ಲ. ಅನಿವಾರ್ಯವಾಗಿ ಕ್ರಾಸ್ ಪಾಲಿನೇಷನ್ನೇ ಆಗಬೇಕು. ದಟ್ ಕಂಡೀಷನ್ ಇಸ್ ಡೈಕೋಗ್ಯಾಮಿ. ಇಲ್ಲಿ ಎರಡು ಥರ ನಾವು ನೋಡ್ಬೋದು. ಒಂದು ಕೆಲವುದ್ರಲ್ಲಿ ಇದು ಪ್ರೋಟೋಗೈನಿ ಅಥವಾ ಫಸ್ಟ್ ಪ್ರೋಟೋ ಆಂಡ್ರಿನೇ ಕಲ್ಯಾಣ. ಪ್ರೋಟೋ ಆಂಡ್ರಿ ಕಂಡೀಷನ್. ಪ್ರೋಟೋ ಅಂದರೆ ಫಸ್ಟ್, ಆಂಡ್ರಿ ಇಲ್ಲಿ ಆಂಥರ್ ಬೇಗ ಡೆವಲಪ್ ಆಗುತ್ತೆ ಅಥವಾ ಆಂಥರ್ ಡೆಹಿಸೆನ್ಸ್ ಬೇಗ ತೋರಿಸತ್ತೆ ಗೈನೋಶಮ್ಗಿಂತ ಮೊದಲು. ಸ್ಟಿಗ್ಮಾ ರಿಸೆಪ್ಟಿವ್ ಆಗುವ ಮೊದಲೇ ಆಂಥರ್ಸ್ ಡೆಹಿಸೆನ್ಸ್ ಆಗಿ ಪೋಲನ್ ಗ್ರೇನ್ಸ್ನ ರಿಲೀಸ್ ಮಾಡೋ ಆ ಕಂಡೀಷನ್ನ ಪ್ರೋಟೋ ಆಂಡ್ರಿ ಅಂತ ಕರಿತೇವೆ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಪ್ರೋಟೋಗೈನಿ. ಕೆಲವು ಫ್ಲವರ್ಸ್ ಇದನ್ನ ತೋರಿಸತ್ತೆ. ಪ್ರೋಟೋಗೈನಿ ಅಂದರೆ ಇಲ್ಲಿ ಕಾರ್ಪೆಲ್ಸ್ ಅಥವಾ ಸ್ಟಿಗ್ಮಾ ಬಿಕಮ್ ರಿಸೆಪ್ಟಿವ್ ಫಸ್ಟ್, ಆಮೇಲೆ ಈ ಫ್ಲವರ್ಸ್ ಅಲ್ಲಿ ಆಂಥರ್ಸ್ ಡೆಹಿಸೆನ್ಸ್ ಅನ್ನ ತೋರಿಸಿ ಪೋಲನ್ ಗ್ರೇನ್ಸ್ ರಿಲೀಸ್ ಆಗೋದು. ಓಕೆ, ಇಲ್ಲಿ ಫಸ್ಟ್ ಏನಾಗ್ತಾ ಇದೆ, ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್, ಆಮೇಲೆ ಆಂಥರ್ಸ್ ಡೆಹಿಸೆನ್ಸ್ ಆಗಿ ಪೋಲನ್ ಗ್ರೇನ್ಸ್ ನ ರಿಲೀಸ್ ಮಾಡೋದು. ಗೈನೋಶಮೆ ಫಸ್ಟ್ ಮೆಚುರೇಷನ್ ತೋರಿಸೋದು. ಆಂಡ್ರೋಶಮ್ ಅಂದ್ರೆ ಇಲ್ಲಿ ಬೇಗ ಆಂಥರ್ಸ್ ಡೆಹಿಸೆನ್ಸ್ ನ ತೋರಿಸೋದೆ ಫಸ್ಟ್, ಸ್ಟಿಗ್ಮಾ ಆಮೇಲೆ ರಿಸೆಪ್ಟಿವ್ ಆಗೋದು. ಓಕೆ, ಸೊ ದಟ್ ಇಸ್ ಡೈಕೋಗ್ಯಾಮಿ ಅಂತ ಕರಿತೇವೆ. ದಿಸ್ ಇಸ್ ದ ಸೆಕೆಂಡ್ outbreeding device. Okay, now let us move with the third one. Third one is self sterility ಅಥವಾ self incompatibility. Okay, self sterility or self incompatibility. This is the third outbreeding device anta helteve. Self sterility or self incompatibility. ಇಲ್ಲಿ ಹೇಗೆ ಕ್ರಾಸ್ ಪಾಲಿನೇಷನ್ ಅನ್ನ ಪ್ರಮೋಟ್ ಮಾಡತ್ತೆ ಅಂತ ಹೇಳಿದ್ರೆ, ಇಲ್ಲಿ ಫ್ಲವರ್ಸ್ ಏನಾದರೂ ಇಲ್ಲಿ ಬೈಸೆಕ್ಷುವಲ್ ಫ್ಲವರ್ಸ್ ಇರತ್ತಲ್ವಾ, ಆ ಬೈಸೆಕ್ಷುವಲ್ ಫ್ಲವರ್ನ ಸ್ಟಿಗ್ಮಾದ ಮೇಲೆ ಏನಾದರೂ ಸೆಲ್ಫ್ ಪೋಲನ್ ಅಂದರೆ ಅದೇ ಫ್ಲವರಿನ ಪೋಲನ್ ಏನಾದರೂ ಬಿತ್ತು ಅಂದರೆ ಇಟ್ ಡಸ್ ನಾಟ್ ಅಲೌ ದ ಫರ್ಟಿಲೈಸೇಷನ್ ಆಫ್ ಓವ್ಯೂಲ್ಸ್. ಓಕೆ, ಫರ್ಟಿಲೈಸೇಷನ್ ಆಫ್ ಓವ್ಯೂಲ್ಸ್ ಆ ಪೋಲನ್ ಜೊತೆ ಆಗಲಿಕ್ಕೆ ಫ್ಲವರ್ ಬಿಡೋದೇ ಇಲ್ಲ. ಫೈನ್. ಹೇಗೆ? ಬೈ ಇನ್ಹಿಬಿಟಿಂಗ್ ಪೋಲನ್ ಟ್ಯೂಬ್ ಗ್ರೋತ್, ಅಥವಾ ಏನು ಮಾಡತ್ತೆ, ಪೋಲನ್ ಜರ್ಮಿನೇಷನೇ ಆಗಲಿಕ್ಕೆ ಬಿಡೋದಿಲ್ಲ. ಓಕೆ, ಪೋಲನ್ ಜರ್ಮಿನೇಷನ್ ಆಗಲಿಕ್ಕೆ ಬಿಡೋದಿಲ್ಲ, ಅಥವಾ ಜರ್ಮಿನೇಟ್ ಆದರೆ ಪೋಲನ್ ಟ್ಯೂಬ್ ಗ್ರೋತ್ ಓವ್ಯೂಲ್ಸ್ವರೆಗೂ ರೀಚ್ ಆಗಲಿಕ್ಕೆ ಬಿಡೋದೇ ಇಲ್ಲ. ಓಕೆನಾ? ಸೊ ರಿಮೆಂಬರ್, ದಿಸ್ ಇಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್. ಓಕೆ, ಕ್ವೆಶ್ಚನ್ ಅಲ್ಲಿ ಕೇಳ್ಬೋದು 1 ಮಾರ್ಕಿಗೆ. ದ ಜೆನೆಟಿಕ್ ಮೆಕ್ಯಾನಿಸಮ್ ಓಕೆ ಇನ್ ಔಟ್ಬ್ರೀಡಿಂಗ್ ಡಿವೈಸ್ ಇಸ್ ಸೆಲ್ಫ್ ಸ್ಟೆರಿಲಿಟಿ ಅಥವಾ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಸೆಲ್ಫ್ ಸ್ಟೆರಿಲಿಟಿ ಅಥವಾ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿದ್ರೆ, ಒಂದು ಬೈಸೆಕ್ಷುವಲ್ ಫ್ಲವರ್ ಇದೆ, ಈ ಫ್ಲವರಿನ ಆಂಥರ್ಸ್ ಡೆಹಿಸೆನ್ಸ್ ಆಗಿ ಪೋಲನ್ ಅದೇ ಫ್ಲವರಿನ ಸ್ಟಿಗ್ಮಾದ ಮೇಲೆ ಬಿದ್ದರೆ ಇಟ್ ಡಸ್ ನಾಟ್ ಅಲೌ ದ ಫರ್ಟಿಲೈಸೇಷನ್ ಆಫ್ ಓವ್ಯೂಲ್ಸ್. ಹೇಗೆ? ಸೆಲ್ಫ್ ಪೋಲನಿಗೆ ಫರ್ಟಿಲೈಸೇಷನ್ ಆಫ್ ಓವ್ಯೂಲ್ಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಹೇಗೆ? ಜರ್ಮಿನೇಷನ್ ಅನ್ನ ಇನ್ಹಿಬಿಟ್ ಮಾಡೋದು ಅಥವಾ ಪೋಲನ್ ಟ್ಯೂಬ್ ಗ್ರೋತ್ ನ ಇನ್ಹಿಬಿಟ್ ಮಾಡೋದ್ರ ಮುಖಾಂತರ. ದಟ್ ಈಸ್ ಸೆಲ್ಫ್ ಸ್ಟೆರಿಲಿಟಿ ಅಥವಾ ಸೆಲ್ಫ್ incompatibility. Next, fourth outbreeding device is called heterostyly. Okay, fourth outbreeding device is heterostyly ಅಂತ ನಾವು ಕರಿತೇವೆ. ಹೆಟಿರೋ ಗೊತ್ತಿದೆ ನಮಗೆ, ಡಿಫ್ರೆಂಟ್. ಸ್ಟೈಲಿ, ಸ್ಟೈಲ್ ಗೊತ್ತಿದೆ ಅಲ್ವಾ ನಮಗೆ.
ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ನೆನಪಾಯ್ತಾ? ಎಸ್. ಹೆಟಿರೋಸ್ಟೈಲಿ ಅಂದರೆ ಕೆಲವು ಬೈಸೆಕ್ಷುವಲ್ ಫ್ಲವರ್ಸಲ್ಲಿ ಸ್ಟೈಲ್ಸಿನ ಲೆಂತು ಬೇರೆ ಬೇರೆ ಥರ ಇರೋದು. ಓಕೆ, ಸ್ಟೈಲಿನ ಲೆಂತ್ ಏನಾಗೋದು? ಡಿಫ್ರೆಂಟ್. ಸ್ಟೈಲ್ಸಿನ ಲೆಂತ್ ಡಿಫ್ರೆಂಟ್ ಆಗಿರೋದು. ಸೊ ದ್ಯಾಟ್ ಕ್ರಾಸ್ ಪಾಲಿನೇಷನ್ನೇ ಆಗಲಿ ಅಂತ. ಓಕೆ, ಸರಿನಾ? ಎಸ್, ಹೆಟಿರೋಸ್ಟೈಲಿ ವೆರ್ ದ ಲೆಂತ್ ಆಫ್ ದ ಸ್ಟೈಲ್ ವಿದಿನ್ ದ ಫ್ಲವರ್ ಡಿಫರ್ಸ್ ಟು ಪ್ರಮೋಟ್ ಕ್ರಾಸ್ ಪಾಲಿನೇಷನ್. ಆಯ್ತಾ? ಲಾಸ್ಟ್ ಒನ್, ದ ಫಿಫ್ತ್ ಒನ್ ಇಸ್ ಕಾಲ್ಡ್ ಹರ್ಕೋಗ್ಯಾಮಿ. ಓಕೆ, ಹರ್ಕೋಗ್ಯಾಮಿ ಅಂದ್ರೆ ಏನು ಗೊತ್ತಾ? ಇಲ್ಲಿ ಆಂಥರ್ಸ್ ಮತ್ತೆ ಸ್ಟಿಗ್ಮಾದ ಮಧ್ಯೆ ಯಾವುದಾದ್ರೂ ಬ್ಯಾರಿಯರ್ಸ್ ಇರೋದು ಅಂತ. ಯಾವುದಾದ್ರೂ ಅಡಚಣೆಗಳು, ಲೈಕ್ ಪೆಟಲ್ ಮಧ್ಯ ಬರೋದು, ಆ ಥರ ಏನಾದರೂ ಆಗಿ ಅವೆರಡು ಹತ್ರ ಹತ್ರ ಬರದೇ ಇರೋ ಥರ ನೋಡ್ಕೊಳ್ಳೋದು. ಓಕೆ, ಏನಾದರೂ ಒಂದು ಬ್ಯಾರಿಯರ್, ಆ ಬ್ಯಾರಿಯರ್ ಬೇರೆ ಬೇರೆ ಥರದ ಆರ್ಗನ್ಸ್ ಇರಬಹುದು ಯಾವ್ದಾದ್ರು ವಿದಿನ್ ಫ್ಲವರ್ಸ್, ಆದರೆ ಒಟ್ಟಿನಲ್ಲಿ ಆಂಥರ್ ಮತ್ತು ಸ್ಟಿಗ್ಮಾ ಹತ್ರ ಹತ್ರ ಇರಲೇಬಾರ್ದು. ಯಾವುದೇ ಕಾರಣಕ್ಕೂ ಆಂಥರ್ನಿಂದ ಪೋಲೆನ್ ಗ್ರೈನ್ ಸ್ಟಿಗ್ಮಾದ ಮೇಲೆ ಬೀಳದೆ ಇರೋ ಥರ ನೋಡ್ಕೊಳ್ಳುವಂಥ ಬ್ಯಾರಿಯರ್ ಬೈಸೆಕ್ಷುವಲ್ ಫ್ಲವರಲ್ಲಿ ಇದ್ದರೆ ಆ ಕಂಡೀಷನನ್ನು ಹರ್ಕೋಗ್ಯಾಮಿ ಅಂತ ಕರಿತೇವೆ. ದ ಪ್ರೆಸೆನ್ಸ್ ಆಫ್ ಬ್ಯಾರಿಯರ್ ಪ್ರಿವೆಂಟ್ಸ್ ಸೆಲ್ಫ್ ಪಾಲಿನೇಷನ್. ಈ ಔಟ್ಬ್ರೀಡಿಂಗ್ ಡಿವೈಸ್ಗೆ ಹರ್ಕೋಗ್ಯಾಮಿ ಅಂತ ಕರಿತೇವೆ. ಓಕೆನಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪಾಯಿಂಟ್ ವ್ಯೂ ಆಫ್ ಯೋರ್ entrance exams as well as your regular theory exams. Okay, outbreeding devices or contrivances. Contrivances andre nothing but adaptations anta. Contrivances to ensure cross pollination. So self pollination avoid madlikke bisexual flowers ishtu mechanisms na yaudadru ondu idರಲ್ಲಿ ತೋರಿಸುತ್ತೆ. Okay, first one is declining ಅಥವಾ producing unisexual flowers. Second one is dichogamy, maturation of male and female reproductive structures ಬೇರೆ ಬೇರೆ ಟೈಮ್ ಅಲ್ಲಿ ಆಗೋದು ಡೈಕೋಗ್ಯಾಮಿ. ಸೆಲ್ಫ್ ಸ್ಟೆರಿಲಿಟಿ, ಸೆಲ್ಫ್ ಪೋಲನ್ ಜರ್ಮಿನೇಟ್ ಆಗದೆ ಇರೋ ಥರ ಅಥವಾ ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಮಾಡದೇ ಇರೋ ಥರ ನೋಡ್ಕೊಳ್ಳೋದು. ಹೆಟಿರೋಸ್ಟೈಲಿ, ಸ್ಟೈಲಿನ ಸೈಜ್ ಲೆಂತ್ ಏನು ಮಾಡ್ಕೊಳ್ಳೋದು, ಬೇರೆ ಬೇರೆ ಥರ ಲೆಂತನ್ನ ಸ್ಟೈಲ್ಸ್ನ ಹೊಂದ್ಕೊಳ್ಳೋದು. ಹರ್ಕೋಗ್ಯಾಮಿ ಅಂತ ಹೇಳಿದ್ರೆ ಹ್ಯಾವಿಂಗ್ ಬ್ಯಾರಿಯರ್, ಓಕೆ, ಬಿಟ್ವೀನ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ, ಸೊ ದ್ಯಾಟ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಸೆಲ್ಫ್ ಪಾಲಿನೇಷನ್. ದಟ್ ಇಸ್ ಅಬೌಟ್ outbreeding devices. ಓಕೆನಾ? ಎಸ್. ನೆಕ್ಸ್ಟ್ we will continue with the next concept, that is pollen pistil interaction. Okay. Pollen pistil interaction. ಸುಮ್ಮನೆ ಬರೀತೇನೆ, ನಿಮಗೆ ತುಂಬ ಚೆನ್ನಾಗಿ ಈಗೆಲ್ಲ ಅರ್ಥ ಆಗಿದೆ ಆಂಥರ್ ಅಂತ ಅಂದ್ಕೊಳ್ತೇನೆ. ಓಕೆ, ಇದು ರಪ್ಚರ್ ಆದಾಗ ಏನು ಹೊರಗಡೆ ಬರುತ್ತೆ? ಪೋಲನ್ ಗ್ರೈನ್ಸ್ ಅಂತ ಗೊತ್ತಾಗತ್ತೆ ನಿಮಗೆ ಅಲ್ವಾ, ರಪ್ಚರ್ ಆದಾಗ ಹೊರಗಡೆ. ಎಸ್, ಅದಾದಮೇಲೆ ಏನಾಗಬೇಕು? ಲೆಟ್ ಮಿ ರೈಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್.
I hope you remember all these structures. ಈಗ let us start with pollen pistil interaction. Okay, so pollination ಅಂತ ಹೇಳಿದ್ರೆ transfer of pollen grains from anther of one flower to the stigma of another flower ಅಥವಾ ಸೇಮ್ ಫ್ಲವರ್ ಅಂತೆಲ್ಲ ನಾವು ಕಲ್ತಿದ್ದೇವೆ. ಒಟ್ಟಿನಲ್ಲಿ ಆಂಥರ್ ಪೋಲನ್ ಗ್ರೇನ್ಸು ಸ್ಟಿಗ್ಮಾಗೆ ಬಂದರೆ ಅದು ಪಾಲಿನೇಷನ್, ಹೌದು ತಾನೆ? ಈ ಪಾಲಿನೇಷನ್ ಆಗ್ತಾ ಇದೆ ಅನ್ಬೇಕಾದ್ರೆ ಇಟ್ ಇಸ್ ನಾಟ್ ದ್ಯಾಟ್ ಯಾವಾಗಲೂ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸೇ ಬಂದು ಈ ಸ್ಟಿಗ್ಮಾದ ಮೇಲೆ ಬೀಳತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆ, ಇಟ್ ಈಸ್ ನಾಟ್ ದ್ಯಾಟ್ ಆಲ್ವೇಸ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನೇ ಬಂದು ಸ್ಟಿಗ್ಮಾದ ಮೇಲೆ ಬೀಳತ್ತೆ ಅಂತ ಇಲ್ಲ. ಓಕೆ, ಏನಾಗಬಹುದು? ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಕೂಡ ಸ್ಟಿಗ್ಮಾದ ಮೇಲೆ ಬೀಳಬಹುದು. ಇಟ್ ಮೈಟ್ ಗೆಟ್ ಡಸ್ಟೆಡ್ ಆನ್ ಸ್ಟಿಗ್ಮಾ. ಯಾವ ಥರ? ರಾಂಗ್ ಟೈಪ್. ಈ ರಾಂಗ್ ಟೈಪ್ ಅಂದರೆ ಏನು ಅಂತ ನೀವು ಕೇಳಿದ್ರೆ, ಬೇರೆ ಯಾವುದೋ ಸ್ಪೀಶೀಸಿನ ಪೋಲನ್ ಗ್ರೇನ್ಸ್ ರಾಂಗ್ ಟೈಪ್ ಆಗತ್ತೆ, ಅಥವಾ ಈ ಸೆಲ್ಫ್ ಇನ್ಕಂಪ್ಯಾಕ್ಟಿಬಲ್ ಪೋಲನ್ ಗ್ರೇನ್ಸ್ ಏನಾದರೂ ಬಿದ್ದರೆ ಅದು ಕೂಡ ರಾಂಗ್ ಟೈಪೇ ಆಯ್ತಲ್ವಾ? ಬಿಡಲ್ಲ ಜರ್ಮಿನೇಟ್ ಆಗಲಿಕ್ಕೆ, ಸೆಲ್ಫ್ ಸ್ಟೆರಿಲಿಟಿ, ಹೌದು ತಾನೆ? ಎಸ್, ಬೇರೆ ಯಾವುದೋ ಸ್ಪೀಶೀಸಿನ ಪೋಲನ್ ಗ್ರೇನ್ಸ್ ಬಿದ್ದರೂ ಕೂಡ ಅದು ರಾಂಗ್ ಟೈಪ್ ಆಗತ್ತೆ, ಅಥವಾ ಸೆಲ್ಫ್ ಸ್ಟೆರಿಲಿಟಿ ಇರುವಂಥ ಪೋಲನ್ ಗ್ರೇನ್ಸ್ ಬಂದು ಸ್ಟಿಗ್ಮಾದ ಮೇಲೆ ಬಿದ್ದರೆ ಅದು ಕೂಡ ರಾಂಗ್ ಟೈಪೇ ಆಗತ್ತೆ. ಓಕೆ, ಸೊ ಪಾಲಿನೇಷನ್ ಆದಾಗ ಯಾವಾಗಲೂ ರೈಟ್ ಟೈಪ್ ಪೋಲನ್ ಗ್ರೇನ್ಸೇ ಬೀಳತ್ತೆ ಅಂತ ಏನೂ ಇಲ್ಲ. ಹಾಗಾದರೆ ಸ್ಟಿಗ್ಮಾಗೆ ಗೊತ್ತಾಗತ್ತಾ ರೈಟ್ ಯಾವುದು ರಾಂಗ್ ಯಾವುದು ಅಂತ ನೀವು ಕೇಳಿದ್ರೆ, ಎಸ್, the stigma has the ability to differentiate between the right type of pollen grain and the wrong type of pollen grain. Okay, stigma identify ಮಾಡತ್ತೆ ಇದು ರೈಟ್ ಟೈಪ್ ಪೋಲನ್ ಗ್ರೇನಾ ಅಥವಾ ರಾಂಗ್ ಟೈಪ್ ಪೋಲನ್ ಗ್ರೇನಾ. ಹೇಗೆ ಅಂತ ಹೇಳಿದ್ರೆ, ಆಂಥರ್ ಡೆಹಿಸೆನ್ಸ್ ಆದ ತಕ್ಷಣ ಪೋಲನ್ ಗ್ರೇನ್ಸ್ ರಿಲೀಸ್ ಆಗತ್ತೆ ಅಲ್ವಾ? ಎಸ್, ಆಂಥರ್ ಡೆಹಿಸೆನ್ಸ್ ಆಯಿತು, ಪೋಲನ್ ಗ್ರೇನ್ಸ್ ರಿಲೀಸ್ ಆಯಿತು, ಯಾವುದೋ ಒಂದು ಏಜೆಂಟಿನ ಮುಖಾಂತರ ಇಲ್ಲಿ ಬಂದು ಪೋಲನ್ ಗ್ರೇನ್ ಟಚ್ ಆಯಿತು ಅಂತ ಅನ್ಕೊಳ್ಳೋಣ. ಆಯ್ತಾ? ಈಗ ಸ್ಟಿಗ್ಮಾ ರಿಸೆಪ್ಟಿವ್ ಆಗಿ ಅದರ ಮೇಲೆ ಪೋಲನ್ ಗ್ರೇನ್ಸ್ ಬೀಳ್ತಿದ್ದ ಹಾಗೆ ದೇರ್ ಈಸ್ ಕಂಟಿನ್ಯೂಸ್ ಡೈಲಾಗ್ ಡೆಲಿವರಿ ಬಿಟ್ವೀನ್ ದ ಟೂ. ಓಕೆ, ಕಂಟಿನ್ಯೂಸ್ ಆಗಿ ಇಬ್ಬರು ಮಾತುಕತೆ ಶುರು ಮಾಡ್ತಾರೆ. ಓಕೆ, ಸ್ಟಿಗ್ಮಾ ತನ್ನ ಐಡೆಂಟಿಫಿಕೇಶನ್ ಅಥವಾ ಪೋಲನ್ ತನ್ನ ಐಡೆಂಟಿಫಿಕೇಶನ್ ಹೇಳ್ಕೊಳತ್ತೆ. ದೇರ್ ಇಸ್ ಕಂಟಿನ್ಯೂಸ್ ಡೈಲಾಗ್ ಡೆಲಿವರಿ ಬಿಟ್ವೀನ್ ದ ಸ್ಟಿಗ್ಮಾ ಆ್ಯಂಡ್ ದ ಪೋಲನ್ ಗ್ರೇನ್. ಅದು ಹೇಗೆ ಗೊತ್ತಾ? ದೇರ್ ಈಸ್ ಅ ಕೆಮಿಕಲ್ ಇಂಟರಾಕ್ಷನ್. ಆ ಥರ ಮಾತಾಡ್ಕೊಂಡಲ್ಲ. ಓಕೆ, ಇವರು ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡೋದು, ಅವರು ಅದಕ್ಕೆ ರಿಯಾಕ್ಷನ್ ಅನ್ನು ತೋರಿಸೋದು, ಆ ಥರ. ಓಕೆ, ದೇರ್ ಇಸ್ ಕೆಮಿಕಲ್ ಇಂಟರಾಕ್ಷನ್ ಬಿಟ್ವೀನ್ ದ ಪೋಲನ್ ಗ್ರೇನ್ ಆ್ಯಂಡ್ ದ ಸ್ಟಿಗ್ಮಾ. ಆಗ ಸ್ಟಿಗ್ಮಾಗೆ ಗೊತ್ತಾಗತ್ತೆ ಇದು ನಮ್ಮವರ ಬೇರೆಯವರ ಅಂತ. ಓಕೆ, ಅಂದರೆ ಸೇಮ್ ಸ್ಪೀಶೀಸ್ ಅವರ, ಬೇರೆ ಯಾವುದೋ ಸ್ಪೀಶೀಸ್ ಅವರ, ಅಥವಾ ಸೆಲ್ಫ್ ಇನ್ಕಂಪ್ಯಾಕ್ಟಿಬಲ್ ಆ ಥರದ ಪೋಲನ್ ಗ್ರೇನ್ಸಾ, ಸ್ಟೆರೈಲ್ ಪೋಲನ್ ಗ್ರೇನ್ಸಾ ಗೊತ್ತಾಗತ್ತೆ. ಓಕೆನಾ? ಎಸ್, ರೈಟ್ ಟೈಪ್ ಪೋಲನ್ ಗ್ರೇನ್ ಆದರೆ ಏನಾಗತ್ತೆ? ಪೋಸ್ಟ್ ಪಾಲಿನೇಷನ್ ಏನೇನು ಇವೆಂಟ್ಸ್ ಆಗಬೇಕು ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಪೋಸ್ಟ್ ಪಾಲಿನೇಷನ್ ಏನು ಇವೆಂಟ್ಸ್ ಆಗಬೇಕು ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವಾಗ? ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ ಸ್ಟಿಗ್ಮಾದ ಮೇಲೆ ಬಿದ್ದಾಗ. ರಾಂಗ್ ಟೈಪ್ ಆದರೆ ಫರ್ದರ್ ಯಾವ ಇವೆಂಟ್ಸ್ ಕೂಡ ನಡೆಯೋದಿಲ್ಲ. ಓಕೆ, ಫರ್ದರ್ ಇನ್ನು ಯಾವ ಇವೆಂಟ್ಸ್ ಕೂಡ ನಡೆಯೋದಿಲ್ಲ, ಅದಲ್ಲಿ ವೇಸ್ಟ್, ಹಾಗೆ ಮುಗಿತದ್ರ ಕತೆ. ಆಯ್ತಾ? ಈಗ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನೇ ಬಿತ್ತು ಅಂತ ಅನ್ಕೊಳ್ಳೋಣ. ಏನಾಗತ್ತೆ? ದ ಸ್ಟಿಗ್ಮಾ ರಿಲೀಸಸ್ ಅ ಶುಗರಿ ಸೆಕ್ರೀಷನ್. ಓಕೆ, ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ ಇದ್ರೆ ಮಾತ್ರ ದ ಸ್ಟಿಗ್ಮಾ ರಿಲೀಸಸ್ ಅ ಶುಗರಿ ಸೆಕ್ರೀಷನ್. ಆ ಶುಗರ್ ಸೆಕ್ರೀಷನ್ ಅನ್ನು ತಗೊಳತ್ತೆ ಈ ಪೋಲನ್ ಗ್ರೇನ್. ನನ್ನ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ನೆನಪಿದೆ ಅಲ್ವಾ ನಿಮಗೆ? ಹೀಗೆ ಯಾವತ್ತೋ ಬರ್ದಿದ್ದೆ ಇಲ್ಲಿ ಮಧ್ಯ ಐ ಟೋಲ್ಡ್ ಯು. ಸ್ಪೋರೋಪಾಲಿನಿನ್ ನೆನಪಿದ್ಯಾ? ಎಕ್ಸೈನಲ್ಲಿ ಇರುವಂಥ ಸ್ಪೋರೋಪಾಲಿನಿನ್. ಎಸ್, ಅಲ್ಲಿ ಮಧ್ಯ ಎಲ್ಲಿ ಸ್ಪೋರೋಪಾಲಿನಿನ್ ಇರೋದಿಲ್ವೋ ಆ ಜಾಗಗಳನ್ನು ಏನಂತ ಹೇಳಿದ್ದೆ? ಜರ್ಮ್ ಪೋರ್ ಅಂತ ಹೇಳಿದ್ದೆ, ನೆನಪಿದ್ಯಾ? ಜರ್ಮ್ ಪೋರ್. ಓಕೆ, ದಿಸ್ ಇಸ್ ಜರ್ಮ್ ಪೋರ್ ಈಗ. ಆ್ಯಂಡ್ ದಿಸ್ ಇಸ್ ಒಳಗಡೆ ಇರುವಂಥ ಲೇಯರ್, ದಿಸ್ ಇಸ್ ಇಂಟೈನ್. ಓಕೆ, ಇದು ಇಂಟೈನ್ ಲೇಯರ್ ಅಂತ ಅನ್ಕೊಳ್ಳೋಣ, ಸರಿನಾ? ಈಗ ಏನಾಗಿದೆ, ಇದು ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್.
ಈ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ ಸ್ಟಿಗ್ಮಾದ ಮೇಲೆ ಬಿದ್ದಿದೆ ಅಲ್ವಾ, ಸ್ಟಿಗ್ಮಾ ಆದ್ಮೇಲೆ ಬೀಳ್ತಿದ್ದಾಗೆ ಸ್ಟಿಗ್ಮಾ ಐಡೆಂಟಿಫೈ ಮಾಡಿದೆ, ಗೊತ್ತಾಗಿದೆ, ಅದಕ್ಕೆ ಶುಗರಿ ಸೆಕ್ರೀಷನ್ ರಿಲೀಸ್ ಮಾಡಿದೆ. ಆ ಶುಗರಿ ಸೆಕ್ರೀಷನ್ ಅನ್ನ ಇದು ತಗೊಂಡು ಈ ಇಂಟೈನ್ ಥ್ರೂ ದ ಜರ್ಮ್ ಪೋರ್ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಪೋಲನ್ ಟ್ಯೂಬ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಏನ್ ಪ್ರೊಡ್ಯೂಸ್ ಮಾಡ್ತೀಗ? ಪೋಲನ್ ಟ್ಯೂಬ್. ಎಲ್ಲಿಂದ ಬಂತು ಪೋಲನ್ ಟ್ಯೂಬ್? ಇಂಟೈನ್ ಗ್ರೋ ಆಗ್ತಾ ಇರೋದು. ಹೊರಗಡೆ ಹೇಗೆ ಬರಕ್ ಸಾಧ್ಯ ಆಯ್ತು? ಥ್ರೂ ದ ಜರ್ಮ್ ಪೋರ್. ಓಕೆ, ಜರ್ಮ್ ಪೋರ್ ನ ಮುಖಾಂತರ ಇಂಟೈನ್ ಹೀಗೆ ಹೊರಗಡೆ ಪೋಲನ್ ಟ್ಯೂಬ್ ನ ಪ್ರೊಡ್ಯೂಸ್ ಮಾಡ್ತು. ದ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಪೋಲನ್ ಟ್ಯೂಬ್. ದಿಸ್ ಇಸ್ ಜರ್ಮ್ ಪೋರ್. ಓಕೆನಾ? ಆಯ್ತು. ಈಗ ಇಲ್ಲಿಂದ ಜರ್ಮ್ ಪೋರ್ ಪ್ರೊಡ್ಯೂಸ್ ಆಗತ್ತೆ. ಇಲ್ಲಿ ಇದ್ದಂತಹ ಕಂಟೆಂಟ್ಸ್ ಎಲ್ಲದು ಈಗ ಪೋಲನ್ ಟ್ಯೂಬಿಗೆ ಹೋಗತ್ತೆ. ಹಾಗಾದ್ರೆ ಅಲ್ಲಿ ಏನು ಕಂಟೆಂಟ್ಸ್ ಇತ್ತು? ವಿ ರಿಮೆಂಬರ್ ಮಚ್ 60% ಆಫ್ ದ ಎಂಜಿಯೋಸ್ಪರ್ಮ್ಸ್ ಯಾವಾಗ ಶೆಡ್ ಆಗತ್ತೆ? ಅಲ್ಲಿ ಟೂ ಸೆಲ್ಡ್ ಸ್ಟೇಜ್ ಅಂತ ಹೇಳಿದ್ವಿ ಅಲ್ವಾ. 2 ಸೆಲ್ಸ್ ಯಾವ್ದಾಗಿತ್ತು? ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಅಂತ ನೆನಪಿದ್ಯಾ? ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್. 2 ಸೆಲ್ ಸ್ಟೇಜ್ ಇದ್ದಾಗ ಪೋಲನ್ ಗ್ರೇನ್ಸ್ ಡೆಹಿಸೆನ್ಸ್ ಆಗತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿರುವ ಕಂಟೆಂಟ್ಸ್ ಪೋಲನ್ ಟ್ಯೂಬಿಗೆ ಬರಬೇಕು ಅಂದ್ರೆ ಏನ್ ಬರ್ತಾ ಇದೆ ಈಗ? ಇದಲ್ಲ. ವೆಜಿಟೇಟಿವ್ ಬೆಳವಣಿಗೆಗೆ ಜನರೇಟಿವ್ ಯೂಸ್ ಮಾಡ್ಕೊಳತ್ತೆ, ಸೊ ಇದಿರೋದಿಲ್ಲ. ಈ ಜನರೇಟಿವ್ ಇದೆಯಲ್ಲ ಈಗ, ಓಕೆ ಇದಿರಲಿ, ಲೆಟ್ ಮಿ ಟೆಲ್ ಯು ವೆಜಿಟೇಟಿವ್ ಅಲ್ಲಿ ವಿಲ್ ಸಿ. ಓಕೆ, ಜನರೇಟಿವ್ ಸೆಲ್ಸ್ ಇದೆಯಲ್ಲ, ದಿಸ್ ವಿಲ್ ನೌ ಅಂಡರ್ಗೋ ಮೈಟೋಸಿಸ್ ಅಂಡ್ ಪ್ರೊಡ್ಯೂಸ್ 2 ಮೇಲ್ ಗ್ಯಾಮೆಟ್ಸ್. ಓಕೆ, 2 ಮೇಲ್ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಈಗ ಎಲ್ಲಿ? ಸ್ಟಿಗ್ಮಾದ ಮೇಲೆ ಬಿದ್ದಾದ ಮೇಲೆ. ಓಕೆ, ಜನರೇಟಿವ್ ಸೆಲ್ ವಿಲ್ ಅಂಡರ್ಗೋ ಮೈಟೋಸಿಸ್ ಅಂಡ್ ಪ್ರೊಡ್ಯೂಸ್ 2 ಮೇಲ್ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಯಿತು ಜನರೇಟಿವ್ ಇಂದ. ಈ ಮೇಲ್ ಗ್ಯಾಮೆಟ್ಸ್ ಈಗ ಪೋಲನ್ ಟ್ಯೂಬಿಗೆ ಬಂತು. ಓಕೆ, ದ ಕಂಟೆಂಟ್ಸ್ ಆಫ್ ದಿಸ್ ಪೋಲನ್ ಗ್ರೇನ್ ವಿಲ್ ಮೂವ್ ಟು ದ ಪೋಲನ್ ಟ್ಯೂಬ್. ಅಂದ್ರೆ ಪೋಲನ್ ಟ್ಯೂಬ್ಗೆ ಏನ್ ಮೂವ್ ಆಗ್ತಾ ಇದೆ? 2 ಮೇಲ್ ಗ್ಯಾಮೆಟ್ಸ್. ಎಲ್ಲಿಂದ ಬಂತ 2 ಮೇಲ್ ಗ್ಯಾಮೆಟ್ಸ್? ಜನರೇಟಿವ್ ಸೆಲ್ ಇಂದ. ಓಕೆ, ಜನರೇಟಿವ್ ಸೆಲ್ ವಿಲ್ ಅಂಡರ್ಗೋ ಮೈಟೋಸಿಸ್ ಅಂಡ್ ಪ್ರೊಡ್ಯೂಸ್ 2 ಮೇಲ್ ಗ್ಯಾಮೆಟ್ಸ್. ಕೆಲವು ಪೋಲನ್ ಗ್ರೀನ್ 3 ಸೆಲ್ಡ್ ಸ್ಟೇಜ್ ಅಲ್ಲೇ ಡೆಹಿಸೆನ್ಸ್ ಆಗುತ್ತೆ. ಅಂದ್ರೆ ಮೊದಲೇ ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್ ರೆಡಿ ಆಗಿರುತ್ತೆ. ಸೊ ಅಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಪೋಲನ್ ಟ್ಯೂಬ್ಗೆ ಡೈರೆಕ್ಟ್ ಆಗಿ ಆ 2 ಮೇಲ್ ಗ್ಯಾಮೆಟ್ಸ್ ಬರುತ್ತೆ. ಓಕೆ, ನಾವು ಪೋಲನ್ ಟ್ಯೂಬ್ ಡೆವಲಪ್ ಆಯಿತು. ಪೋಲನ್ ಟ್ಯೂಬಿಗೆ 2 ಮೇಲ್ ಗ್ಯಾಮೆಟ್ಸ್ ಬಂತು. ಈಗ ಪೋಲನ್ ಟ್ಯೂಬ್ ಹೀಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸ್ಟಿಗ್ಮಾದಿಂದ ಇಟ್ ಮೂವ್ ಟುವರ್ಡ್ಸ್ ದ ಸ್ಟೈಲ್ ಟಿಶ್ಯೂಸ್ ನ ಮಧ್ಯದಿಂದ ಹೀಗೆ ಹೋಗ್ತಾ ಹೋಗ್ತಾ ಫೈನಲಿ ಎಲ್ಲಿಗೆ ಬರಬೇಕು? ಇದು ಸ್ಟಿಗ್ಮಾದಿಂದ ಸ್ಟೈಲಿನ ಮುಖಾಂತರ ಓವರಿಗೆ ಬಂತು. ಇಲ್ಲಿ ಥ್ರೂ ದಿಸ್ ಓವರಿಯನ್ ಕ್ಯಾವಿಟಿ ಇಲ್ಲಿಗೆ ರೀಚ್ ಆಯಿತು. ವಾಟ್ ಇಸ್ ದಿಸ್? ಓವ್ಯೂಲ್. ಓವ್ಯೂಲ್ ಒಳಗಡೆ ಏನಿದೆ? ಎಂಬ್ರಿಯೋ ಸ್ಯಾಕ್, ಫೀಮೇಲ್ ಗೆಮೆಟೋಫೈಟ್ಗೆ ರೀಚ್ ಆಯಿತು. ಓಕೆ, ಇಲ್ಲಿವರೆಗೂ ಬಂದೆ ತಡಿ. ಓಕೆ, ಫೀಮೇಲ್. ದಿಸ್ ಇಸ್ ಪೋಲನ್ ಟ್ಯೂಬ್. ನೌ ದಿಸ್ ಇಸ್ ಪೋಲನ್ ಟ್ಯೂಬ್. ಓಕೆ, ಪೋಲನ್ ಟ್ಯೂಬ್ ಈ ಎಲ್ಲಾ ಟಿಶ್ಯೂಸ್, ಇದು ಬಿದ್ದಿರುವ ಪೋಲನ್ ಗ್ರೇನ್ ಸ್ಟಿಗ್ಮಾ ತಕ್ಷಣ ಏನ್ ಪ್ರೊಡ್ಯೂಸ್ ಮಾಡತ್ತೆ? ಶುಗರಿ ಸೆಕ್ರೀಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದ ಹಾಗೆ ಒಳಗಡೆ ಇದ್ದ ಇಂಟೈನ್ ಲೇಯರ್ ಈಗ ಪೋಲನ್ ಟ್ಯೂಬ್ ನ ಪ್ರೊಡ್ಯೂಸ್ ಮಾಡಿ ಜರ್ಮ್ ಪೋರ್ ನ ಮುಖಾಂತರ ಹೊರಗೆ ಬರುತ್ತೆ ಪೋಲನ್ ಟ್ಯೂಬ್. The contents of the pollen grain moves into the pollen tube. Andre 2 male gametes move into pollen tube. Male gametes, ee pollen tube moves through the tissues of the style. Matte hige baratte ovary, ovule, embryo sac ige reach ಆಯಿತು. ಫೀಮೇಲ್ ಗೆಮೆಟೋಫೈಟ್ ಹತ್ರ ರೀಚ್ ಆಯಿತು. ಇಲ್ಲಿಗೆ ಬರ್ತಿದ್ದ ಹಾಗೆ ಆ ಮೈಕ್ರೋಪೈಲಾರ್ ಎಂಡಿಗೆ ಬರುತ್ತೆ. ಯಾಕೆ ಹೇಳಿ? ಅದೊಂದೇ ತಾನೇ ಓಪನಿಂಗ್ ಅಂತ ಇರೋದು. ಮೈಕ್ರೋಪೈಲಾರ್ ಎಂಡಲ್ಲಿ ಮಾತ್ರ ಇಂಟಿಗ್ಯುಮೆಂಟ್ಸ್ ಕವರ್ ಆಗಿರೋದಿಲ್ಲ. ಹೇಳಿದ್ದೆ ಅಲ್ವಾ, ಇಂಟಿಗ್ಯುಮೆಂಟ್ಸ್ ಎಲ್ಲಾ ಕಡೆ ಓವರಿಯಲ್ಲಿ ಕವರ್ ಆಗಿರುತ್ತೆ, ಎಕ್ಸೆಪ್ಟ್ ಮೈಕ್ರೋಪೈಲಾರ್ ಎಂಡಲ್ಲಿ ಮಾತ್ರ ಕವರ್ ಆಗಿರಲ್ವಲ್ಲ, ಅಲ್ಲಿಗೆ ಬರುತ್ತೆ. ಆ ಮೈಕ್ರೋಪೈಲಾರ್ ಎಂಡಿಗೆ ಬರ್ತಿದ್ದ ಹಾಗೆ ಸಿನರ್ಜಿಡ್ಸ್ ಅಂತ ಇಲ್ಲಿ ನೋಡಿ 2 ಟಿಶ್ಯೂಸ್ ಇದೆ, ಸೆಲ್ಸ್ ಇದೆ. 2 ಸಿನರ್ಜಿಡ್ ಸೆಲ್ಸ್ ಅಂತ ಇದೆ ಅಲ್ವಾ ಇಲ್ಲಿ? ಎಸ್, ಇಲ್ಲಿ ಸಿನರ್ಜಿಡ್ ಸೆಲ್ಸ್ ಅಂತ 2 ಇದೆ. ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಈಗ? ಫಿಲಿಫಾರಮ್ ಸೆಲ್ಸ್ ಅಂತ ಫಿಲಿಫಾರಮ್ ಅಪ್ಯಾರಟಸ್ ಅಂತ ಹೇಳಿದ್ದೆ, ನೆನಪಿದ್ಯಾ ನಿಮ್ಗೆ? ಸಿನರ್ಜಿಡ್ ಸೆಲ್ಸ್ ಪೊಸೆಸ್ ದಿಸ್ ಫಿಂಗರ್ ಲೈಕ್ ಸೆಲ್ಸ್ ಕಾಲ್ಡ್ ಫಿಲಿಫಾರಮ್ ಅಪ್ಯಾರಟಸ್ ಅಂತ ಹೇಳಿದ್ದೆ. ಅದರ ಕೆಲಸ ಏನು? ಇಟ್ ಶೋಸ್ ದ ವೇ ಅಲ್ವಾ, ಯಾರಿಗೆ? ಪೋಲನ್ ಟ್ಯೂಬಿಗೆ ಎಗ್ ಎಲ್ಲಿದೆ ಅನ್ನೋ ದಾರಿ ಹೇಳೋದೇ
ಫಿಲಿಫಾರ್ಮ್ ಅಪ್ಯಾರಟಸ್. ಇಲ್ಲಿರೋದ್ರಿಂದ ಗೊತ್ತಾಯಿತು ಪೋಲನ್ ಟ್ಯೂಬ್ಗೆ ಇಲ್ಲಿಗೆ ಬರಬೇಕು ಅಂತ. ಇಲ್ಲಿಗೆ ಬಂದ ಮೇಲೆ ಇಲ್ಲಿ 2 ಗ್ಯಾಮೆಟ್ಸನ್ನು ರಿಲೀಸ್ ಮಾಡಿ ಬಿಡತ್ತೆ. ಓಕೆ, ಪೋಲನ್ ಟ್ಯೂಬಿಂದ ಈಗ ಏನಾಯಿತು, ಮೈಕ್ರೋಪೈಲಾರ್ ಎಂಡಿಗೆ ರೀಚ್ ಆಗಿ ಸಿನರ್ಜಿಡ್ಸ್ ಇದೆ ಅಂತ ಗೊತ್ತಾಯಿತು. ಪಾತ್ವೇಯನ್ನು ಓಕೆ ಶೋ ಮಾಡಬೇಕಲ್ಲ ಎಲ್ಲಿ ಇದೆ ಎಗ್ ಅಂತ, ಆ ಕೆಲಸನ ಮಾಡೋದು ಯಾರು? ಫಿಲಿಫಾರ್ಮ್ ಅಪ್ಯಾರಟಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮೈಕ್ರೋಪೈಲಾರ್ ಎಂಡ್. ಆಯ್ತಾ, ಅಲ್ಲಿರೋದ್ರಿಂದ ಗೊತ್ತಾಯಿತು ಇಲ್ಲೇ ಇದೆ ಎಗ್ ಅಂತ. 2 ಮೇಲ್ ಗ್ಯಾಮೆಟ್ಸನ್ನ ಪೋಲನ್ ಟ್ಯೂಬ್ ರಪ್ಚರ್ ಆಗಿ 2 ಮೇಲ್ ಗ್ಯಾಮೆಟ್ಸನ್ನ ಬಿಟ್ಟು ಬಿಡತ್ತೆ ಈಗ. ಸೊ ಇದಿಷ್ಟು ಇವೆಂಟ್ಸ್ ಎಲ್ಲಿ ಆಗತ್ತೆ? ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಲ್ಲಿ. ಪೋಲನ್ ಗ್ರೇನ್ ಬಂದು ಸ್ಟಿಗ್ಮಾದ ಮೇಲೆ ಬೀಳೋದ್ರಿಂದ ಮೇಲ್ ಗ್ಯಾಮೆಟ್ಸ್ ಇಲ್ಲಿ ರೀಚ್ ಆಗತ್ತಲ್ವ ಗ್ಯಾಮೆಟ್ ಹತ್ರ, ಫಿಮೇಲ್ ಗ್ಯಾಮೆಟ್ ಹತ್ರ, ಅಲ್ಲಿವರೆಗೂ ಆಲ್ ದ ಇವೆಂಟ್ಸ್ ಕಮ್ ಅಂಡರ್ ದಿಸ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಲ್ಲಿ ಬರುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಏನಾಗತ್ತೆ ಹಾಗಾದ್ರೆ? ದ್ಯಾಟ್ ವಿ ವಿಲ್ ಸ್ಟಡಿ ನೌ. ಇದಿಷ್ಟು ಅರ್ಥ ಆಯ್ತಲ್ವಾ? ಓಕೆ, ವಾಚ್ ದ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್. ಸ್ವಲ್ಪ ಸ್ವಲ್ಪನೇ ಅರ್ಥ ಮಾಡಿಕೊಂಡು ಮತ್ತೆ ಕಲಿತಾ ಹೋಗಿ. ಆಯ್ತಾ? ಬಿಫೋರ್ ನೋಯಿಂಗ್ ಆಲ್ ದಿಸ್ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆದರೆ ಮಾತ್ರ ಇದು ಅರ್ಥ ಆಗಲಿಕ್ಕೆ ಸಾಧ್ಯ. ಸೊ ಬಿ ಥರೋ ವಿತ್ ದ್ಯಾಟ್ ಆ್ಯಂಡ್ ದೆನ್ ವಾಚ್ ದಿಸ್ ವಿಡಿಯೋ. ಓಕೆ, ಎನಿವೇಸ್ ಸರಿ, ಈಗ ಏನಾಯಿತು? ಪಾಲಿನೇಷನ್ ಆಯಿತು. ಓಕೆ, ಪಾಲಿನೇಷನ್ ಆಗಿ ಪೋಲನ್ ಟ್ಯೂಬ್ ಥ್ರೂ ಸ್ಟೈಲ್ ಬಂದು ಓಕೆ ಓವರಿ ಎಂಬ್ರಿಯೋಸ್ಯಾಕ್ನ ರೀಚ್ ಆಯಿತು. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಕತೆ ಮುಗೀತು. ಈಗ ಪೋಲನ್ ಟ್ಯೂಬ್ಗೆ ಹೇಗೆ ಗೊತ್ತಾಯಿತು ಇಲ್ಲಿಗೆ ಬರಬೇಕು ಅಂತ? ಮೈಕ್ರೋಪೈಲಾರ್ ಎಂಡಲ್ಲಿದ್ದ ಸಿನರ್ಜಿಡ್ಸ್ ಅಲ್ವಾ ಪಾತ್ವೆಯನ್ನು ತೋರಿಸ್ತು, ಎಗ್ ಇಲ್ಲಿದೆ ಈ ಕಡೆನೆ ಬನ್ನಿ ಅಂತ. ಹೌದು ತಾನೆ? ನಾವು ಈಗ 2 ಮೇಲ್ ಗ್ಯಾಮೆಟ್ಸ್ ಏನಾಗತ್ತೆ? ರಿಲೀಸ್ ಆಗತ್ತೆ. ಓಕೆ, ಬೋತ್ ಮೇಲ್ ಗ್ಯಾಮೆಟ್ಸ್ ಆರ್ ರಿಲೀಸ್ಡ್ ಇಂಟು ದ ಫೀಮೇಲ್ ಗೆಮೆಟೋಫೈಟ್. ಅಮಾಂಗ್ ದೆಮ್ ಒಂದು ಮೇಲ್ ಗ್ಯಾಮೆಟ್ ಒಂದಿದೆಯಲ್ಲ, ಇದು 1 ಗ್ಯಾಮೆಟ್, ಇಟ್ ಕಮ್ಸ್ ಒಳಗಡೆ ಹೀಗೆ ಬರುತ್ತೆ, ಬಂದು ಇಟ್ ಗೆಟ್ಸ್ ಫ್ಯೂಸ್ಡ್ ವಿತ್ ದಿಸ್. ಇದೇನು ನನಗೆ ಗೊತ್ತಿದೆ, ದಿಸ್ ಇಸ್ ಎಗ್ ಅಂತ ಗೊತ್ತಿದೆ. ಎಗ್ ಇಸ್ ನಥಿಂಗ್ ಬಟ್ ಫೀಮೇಲ್ ಗ್ಯಾಮೆಟ್ ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಎಗ್ ಇಸ್ ನಥಿಂಗ್ ಬಟ್ ಫೀಮೇಲ್ ಗ್ಯಾಮೆಟ್. 2 ಮೇಲ್ ಗ್ಯಾಮೆಟ್ಸ್ನಲ್ಲಿ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದ ಎಗ್. ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ 2 ಫ್ಯೂಷನ್ ಆದರೆ ಈ ಪ್ರಾಸೆಸ್ನ ಏನಂತ ಕರಿತೀರಾ ನೀವು? ದ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಸಿನ್ಗ್ಯಾಮಿ. ಸಿನ್ ಅಂದರೆ ಫ್ಯೂಷನ್, ಗ್ಯಾಮಿ ಅಂದರೆ ಗ್ಯಾಮೆಟ್ಸ್ ಅಂತ ಕಲ್ತಿದ್ದೇವೆ. ಸೊ ಇಲ್ಲಿ ದಿಸ್ ಇಸ್ 1 ಮೇಲ್ ಗ್ಯಾಮೆಟ್, ಎಂಬ್ರಿಯೋ ಸ್ಯಾಕಿನ ಒಳಗಡೆ ಇನ್ನೊಂದು ಎಗ್ ಇದೆ. ಇಲ್ಲಿ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿರೋದ್ರಿಂದ ಆ ಪ್ರಾಸೆಸ್ನ ನಾವು ಸಿನ್ಗ್ಯಾಮಿ ಅಂತ ಕರಿತೇವೆ. ಓಕೆ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಸಿನ್ಗ್ಯಾಮಿ ಆಯಿತು. ಸಿನ್ಗ್ಯಾಮಿ ಆದಮೇಲೆ ಏನಾಗತ್ತೆ? ದಿಸ್ ವಿಲ್ ಡೆವಲಪ್ ಇಂಟು ಝೈಗಾಟ್. ಓಕೆ, ಏನಾಗಿ ಡೆವಲಪ್ ಆಗತ್ತೆ? ಝೈಗಾಟ್. ಸೊ ಇದನ್ನ ಸಿನ್ಗ್ಯಾಮಿ ಅಥವಾ ಫರ್ಟಿಲೈಸೇಷನ್ ಅಂತಾನು ಹೇಳಬಹುದಲ್ವಾ ನಾವು? ಎಸ್, ದಿಸ್ ಇಸ್ ಫರ್ಟಿಲೈಸೇಷನ್. ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗಿರೋದ್ರಿಂದ ಇದು ಫರ್ಟಿಲೈಸೇಷನ್ ಕೂಡ ಹೌದು. ನಾವು ಇನ್ನೊಂದು ಗ್ಯಾಮೆಟ್ ಉಳಿತಲ್ವಾ? ನಾವು ದಿಸ್ ಗ್ಯಾಮೆಟ್, ದಿಸ್ ವಿಲ್ ಆಲ್ಸೋ ಮೂವ್ ಥ್ರೂ ದಿಸ್ ಆ್ಯಂಡ್ ದೆನ್ ಇಲ್ಲಿಗೆ ಬಂದು ಇಲ್ಲಿ ಫ್ಯೂಷನ್ ಆಗತ್ತೆ. ಓಕೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಏನಾಯಿತು? ಇಟ್ ಗಾಟ್ ಫ್ಯೂಸ್ಡ್ ವಿತ್ ದಿಸ್ ಸೆಲ್. ಇದೇನು? ದಿಸ್ ಇಸ್ ಸೆಂಟ್ರಲ್ ಸೆಲ್ ಅಲ್ವಾ? ಸೆಂಟ್ರಲ್ ಸೆಲ್ ಅಥವಾ ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿದ್ದೀರ. ಆಲ್ರೆಡಿ ಇಲ್ಲಿ 2 ಸೆಲ್ ಇತ್ತು ತಾನೆ. ಇನ್ನೂ ಒಂದು ಮೇಲ್ ಗ್ಯಾಮೆಟ್ ಬಂದು ಫ್ಯೂಷನ್ ಆಯಿತು. ಅಲ್ಲಿಗೆ ಎಷ್ಟು ಸೆಲ್ ಆಯ್ತು ಹೇಳಿ? 3 ಸೆಲ್ ಫ್ಯೂಷನ್ ಆಗಿರೋದು ತಾನೆ. ಇದು 2 ಸೆಲ್ಸ್, ಇದು ಇನ್ನೊಂದು ಮೇಲ್ ಗ್ಯಾಮೆಟ್. ಸೊ 3 ಸೆಲ್ಸ್ ಫ್ಯೂಷನ್ ಆಗಿರೋದ್ರಿಂದ ಈ ಪ್ರಾಸೆಸ್ನ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೇವೆ. ಓಕೆ, ವಾಟ್ ಡು ವಿ ಕಾಲ್ ದಿಸ್? ವಿ ಕಾಲ್ ದಿಸ್ ಪ್ರಾಸೆಸ್ ಆಸ್ ಟ್ರಿಪಲ್ ಫ್ಯೂಷನ್. ಅರ್ಥ ಆಗಿದೆ ನಿಮಗೆ? ಪೋಲನ್ ಟ್ಯೂಬಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇತ್ತು, ಒಂದು ಮೇಲ್ ಗ್ಯಾಮೆಟ್ ಹೀಗೆ ಮೂವ್ ಆಗಿ ಎಗ್ ಸೆಲ್ನ ಜೊತೆ ಫ್ಯೂಷನ್ ಆಯಿತು. ಆ ಪ್ರಾಸೆಸ್ನ ಫರ್ಟಿಲೈಸೇಷನ್ ಅಥವಾ ಸಿನ್ಗ್ಯಾಮಿ ಅಂತ ಕರೆದ್ವಿ. ಸಿನ್ಗ್ಯಾಮಿ ಆದಮೇಲೆ ದಿಸ್ ಸೆಲ್ ವಿಲ್ ನಾವು ಡಿಪ್ಲಾಯ್ಡ್ ಆಯ್ತಲ್ವಾ, ಇಟ್ ವಿಲ್ ಡೆವಲಪ್ ಇಂಟು ಅ ಝೈಗಾಟ್ ಆಗಿ ಡೆವಲಪ್ ಆಗುತ್ತೆ.
ಇನ್ನೊಂದು ಮೇಲ್ ಗ್ಯಾಮೆಟ್ ಇಟ್ಟು ಅದು ಕೂಡ ಇನ್ನು ಥ್ರೂ ದ ಸಿನರ್ಜಿಡ್ಸ್ ಮೂವ್ ಆಗಿ ಇಲ್ಲಿ ಸೆಂಟ್ರಲ್ ಸೆಲ್ನ ಒಟ್ಟಿಗೆ ಫ್ಯೂಷನ್ ತೋರಿಸತ್ತೆ. ಆಲ್ರೆಡಿ ಇಲ್ಲಿ 2 ಸೆಲ್ ಇತ್ತು, ಇನ್ನೊಂದು ಮೇಲ್ ಗ್ಯಾಮೆಟ್ 3 ಸೆಲ್ಸ್ ಫ್ಯೂಷನ್ ಆಗಿರೋದ್ರಿಂದ ಇದನ್ನ ಟ್ರಿಪಲ್ ಫ್ಯೂಷನ್ ಅಂತ ನಾವು ಕರಿತೇವೆ. ಟ್ರಿಪಲ್ ಫ್ಯೂಷನ್ ಮುಂದೆ ಏನಾಗತ್ತೆ ಅಂದರೆ ದ್ಯಾಟ್ ವಿಲ್ ಡೆವಲಪ್ ಇಂಟು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕರಿತೇವೆ. ಓಕೆ, ಟ್ರಿಪಲ್ ಫ್ಯೂಷನ್ ಆಗಿದೆಯಲ್ಲ ಸೆಲ್ಸು, ದ್ಯಾಟ್ ವಿಲ್ ಲೇಟರ್ ಡೆವಲಪ್ ಇಂಟು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, PEN ಅಂತ ಕರೀತಾರೆ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಡೆವಲಪ್ ಆಗತ್ತೆ. ಆಯ್ತಾ? ಎಸ್. ಈಗ ಇಲ್ಲಿ ಎಷ್ಟು ಸರ್ತಿ ಫರ್ಟಿಲೈಸೇಷನ್ ಆಯಿತು ಹೇಳಿ ನೋಡೋಣ. ಒಂದು ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಜೊತೆ ಫರ್ಟಿಲೈಸ್ ಆಯಿತು, ದಟ್ ಇಸ್ 1 ಸರ್ತಿ. ಅನದರ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಸೆಂಟ್ರಲ್ ಸೆಲ್, 2ನೇ ಫರ್ಟಿಲೈಸೇಷನ್ ಆಯ್ತಲ್ವಾ. ಸಿನ್ಸ್ ದಿಸ್ ಪ್ರಾಸೆಸ್ ಇನ್ವಾಲ್ವ್ಸ್ ಫರ್ಟಿಲೈಸೇಷನ್ ಟ್ವೈಸ್, 2 ಸರ್ತಿ ಆಗೋದ್ರಿಂದ ಈ ಪ್ರಾಸೆಸ್ನ ನಾವೇನಂತ ಕರಿತೇವೆ? ಡಬಲ್ ಫರ್ಟಿಲೈಸೇಷನ್. ಓಕೆ, ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೇವೆ. ದಿಸ್ ಇಸ್ ಅ ಯುನೀಕ್ ಪ್ರಾಸೆಸ್ ದಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಏಂಜಿಯೋಸ್ಪರ್ಮ್ಸ್. ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಮಾತ್ರ ಆಗುವಂತಹ ಯುನೀಕ್ ಪ್ರಾಸೆಸ್ ಡಬಲ್ ಫರ್ಟಿಲೈಸೇಷನ್. ಐ ಹೋಪ್ ಐ ಆಮ್ ಕ್ಲಿಯರ್. ಅರ್ಥ ಆಗಿದೆ ಅಲ್ವಾ? ಪೋಲನ್ ಟ್ಯೂಬ್, 2 ಗ್ಯಾಮೆಟ್ಸ್, 1 ಗ್ಯಾಮೆಟ್ ಎಗ್ ಜೊತೆ, ಇನ್ನೊಂದು ಗ್ಯಾಮೆಟ್ ಸೆಂಟ್ರಲ್ ಸೆಲ್ ಜೊತೆ. ಎಗ್ ಜೊತೆ ಆಗಿರೋದು ಸಿನ್ಗ್ಯಾಮಿ, ಪ್ರಾಡಕ್ಟ್ ಏನು ಅಂತ ಕೇಳಿದ್ರೆ ಝೈಗಾಟ್. ಇನ್ನೊಂದು ಮೇಲ್ ಗ್ಯಾಮೆಟ್ ಸೆಂಟ್ರಲ್ ಸೆಲ್ ಅಥವಾ ಪೋಲಾರ್ ನ್ಯೂಕ್ಲಿಯೈ ಜೊತೆ, ಅಲ್ಲಿ ಬರುವ ಪ್ರಾಡಕ್ಟ್ ಏನು ಅಂತ ಕೇಳಿದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. 3 ಸೆಲ್ಸ್ ಫ್ಯೂಷನ್ ಆಗೋದ್ರಿಂದ ಈ ಪ್ರಾಸೆಸ್ ಟ್ರಿಪಲ್ ಫ್ಯೂಷನ್. ಆಯ್ತಾ? ಇಲ್ಲೊಂದು ಸರ್ತಿ ಫರ್ಟಿಲೈಸೇಷನ್, ಇಲ್ಲೊಂದು ಫರ್ಟಿಲೈಸೇಷನ್, 2 ಇರೋದ್ರಿಂದ ಈ ಪ್ರಾಸೆಸ್ ಡಬಲ್ ಫರ್ಟಿಲೈಸೇಷನ್. ಆಯ್ತಾ? ನಿಧಾನಕ್ಕೆ ಡೆವಲಪ್ ಆಗ್ತಾ ಆಗ್ತಾ ಝೈಗಾಟ್, ಆಮೇಲೆ ಇಟ್ ವಿಲ್ ಡೆವಲಪ್ ಇಂಟು ಎಂಬ್ರಿಯೋ. ಇದೇ ನೆಕ್ಸ್ಟ್ ಝೈಗಾಟೆ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಬರುತ್ತೆ. ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಏನಿತ್ತೋ ಅದು ನಿಧಾನಕ್ಕೆ ಏನಾಗತ್ತೆ? ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗತ್ತೆ. ಓಕೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ವಿಲ್ ಲೇಟರ್ ಡೆವಲಪ್ ಇಂಟು ಎಂಡೋಸ್ಪರ್ಮ್ and the zygote will develop into embryo. Okay, ಮುಂದೆ ಏನಾಗುತ್ತೆ? That we will see in the next session. So till here, please read NCERT properly, listen to the video carefully, ಬರೆದು ಪ್ರಾಸೆಸ್ನ ಅರ್ಥ ಮಾಡಿಕೊಂಡು ಕಲೀರಿ. Diagrams are very essential. Okay, thank you.